ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮು ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮತ್ಕುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದಪಂಕೇರ್ವಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿದೋ ನೂನಂ ಮನಾಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢತನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತಲೆ ಧರ್ಮಾದ್ಯಖಿಲ ಪುರುಷಾರ್ಥಸಾಧನೆ ಭೂತೆ. ಅದ್ಯ ಶ್ರೀ ಸತ್ಯಧ್ಯಾನತೀರ್ಥ ಮಹಾಗುರುಣಾಂ ಚರಿತ್ರ ಅನುವಾದಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಸುಮಾರು ಇವತ್ತಿನಿಂದ ಒಂದು 155 ವರ್ಷದ ಹಿಂದೆ 24 ಡಿಸೆಂಬರ್ 1872 1872 ಶಾಲಿವಾಹನ ಶಕ 1794 ಆಂಗಿರಸ ಸಂವತ್ಸರ ಮಾರ್ಗಶೀರ್ಷ ಕೃಷ್ಣ ಪಕ್ಷ ನವಮಿ. ಊರು ಕೊರ್ಲಹಳ್ಳಿ. ಮನೆ ಚಿಕ್ಕೋಡಿ ಕೊರ್ಲಹಳ್ಳಿ ಜಯಾಚಾರ್ಯನ ಮನೆ. ಅನೇಕ ವರ್ಷಗಳ ತಪಸ್ಸಿನಿಂದ ಅನೇಕ ವ್ರತ ನಿಯಮ ಉಪವಾಸಗಳ ಮಾಡಿದ ನಂತರ ಕೊನೆಗೆ ಸೇತು ದರ್ಶನದಿಂದ ಪುತ್ರ ಸಂತಾನವಾಗ್ತದೆ ಅಂತನ್ನುವ ಧರ್ಮಶಾಸ್ತ್ರದ ಮಾತಿನ ಮೇಲೆ ಇರುವ ಅದ್ಭುತ ವಿಶ್ವಾಸ. ಇದರಿಂದ ಭಗವಂತನ ಪರಮಾನುಗ್ರಹದಿಂದ ಜಯಾಚಾರ್ಯರ ಕೊರಲಹಳ್ಳಿ ಜಯಾಚಾರ್ಯರ ಹೆಂಡತಿ ಕೃಷ್ಣಾಬಾಯಿ ಗರ್ಭಿಣಿಯಾಗಿದ್ದಾರೆ. ಈಗ
ನಾನು ಆಗಲೇ ಹೇಳಿದಂತೆ 24 ಡಿಸೆಂಬರ್ 1872 ಆ ದಿನ 9 ತಿಂಗಳು ತುಂಬಿ ಮೇಲೆ 9 ದಿವಸಗಳಾಗಿದ್ದು. ಆ ದಿನ ಕೊರಲಹಳ್ಳಿಯ ಆಕಾಶದಲ್ಲಿ ದೇವದುಂದುಬಿ ನಡೀತಾ ಇತ್ತು. ಕೊರಲಹಳ್ಳಿ ಊರಿನ ಜನಕ್ಕೆ ಏನೋ ಒಂಥರದ ಆನಂದ, ಏನೋ ನಮಗೆ ಸುಖದ ವೇಳೆ ಬರಲಿಕ್ಕಿದೆ ಅಂತ ತಿಳ್ಕೊಂಡಂತನೋ ಒಂದು ಸಂಕಲ್ಪನೆ ಜಯಾಚಾರ್ಯರ ಮನೆಯಲ್ಲಿ ಒಬ್ಬ ಯುಗ ಪುರುಷನ, ಅವತಾರಿ ಪುರುಷನ ಅವತಾರವಾಗಿದೆ. ತಂದೆ ತಾಯಿಗಳು ಹುಟ್ಟಿದ ಆ ಮಗನಿಗೆ ರಾಮೇಶ್ವರ ದರ್ಶನದಿಂದ ಹುಟ್ಟಿದ್ದಾನೆ ಅಂತನ್ನೋ ಒಂದು ವಿಶ್ವಾಸದಿಂದ ಸೇತುರಾಮ ಅಂತ ತಿಳ್ಕೊಂಡು ಅಂತ ಹೇಳಿ ಹೆಸರನ್ನು ಇಟ್ಟಿದ್ದಾರೆ. ಸೇತುರಾಮ ಉತ್ಸಾಹದಿಂದ ಬೆಳೀತಾ ಇದ್ದಾನೆ. ಪರಮಾತ್ಮ ಪೂರ್ತಿ ಸುಖ ಇಡೋದಿಲ್ಲ, ತನ್ನ ನೆನಪಿರಲಿ ಅಂತ. ಯಾಕಂದರೆ ನಾವೆಲ್ಲ ಸಂಕಟ ಬಂದಾಗ ವೆಂಕಟರಮಣ ನಮಸ್ಕಾರ ಮಾಡ್ತಕ್ಕಂಥವ್ರು. ಹಾಗೆ ಸಂಸಾರಿಕರ ಮೇಲೆ ಭಗವಂತ ನಾಣ್ಯದ 2 ಮುಖಗಳಂತೆ, ಒಮ್ಮೆ ಸುಖ ಒಮ್ಮೆ ದುಃಖ. ಸುಖ ದುಃಖದ ಈ ಒಂದು ಸರಣಿಯನ್ನು ಕೊಟ್ಬಿಡ್ತಾನೆ. ಭಾಳ ದಿವಸದಿಂದ ಮಗು ಹುಟ್ಟಿದೆ, ಬೆಳೀತಾ ಇದ್ದಾನೆ. ಆದರೆ ಏನೋ ಒಂದು ರೀತಿಯಿಂದ ಊಟದ ಕಡೆ ಲಕ್ಷ್ಯ ಇಲ್ಲ, ತೆಳ್ಳಗೆ, ಆಗಾಗ ಜ್ವರ, ಮತ್ತು ಸ್ವಲ್ಪ ದಿವಸ ಆರಾಮ್, ಮತ್ತು ಏನಾದರೂ ಅನಾನುಕೂಲ, ಮತ್ತು ವ್ರತ ನಿಯಮ. ಆರು ವರ್ಷದ ಬಾಲಕ 1 ತಿಂಗಳಿನಿಂದ ತೀವ್ರ ವ್ಯಾಧಿಯಿಂದ ಬಳಲ್ತಾ ಇದ್ದಾನೆ. ನಿನ್ನೆಯಿಂದ ಮೈ ಮೇಲೆ ಎಚ್ಚರ ಇಲ್ಲ ಅವನಿಗೆ. ವೈದ್ಯರು ಹೇಳಿದ್ದಾರೆ, ಏನು ಮಾಡಲಿಕ್ಕಾಗೋದಿಲ್ಲ, 1-2 ತಾಸು 3 ತಾಸು 4 ತಾಸು. ಒಬ್ಬನೇ ಒಬ್ಬ ಮಗ. ಅವನು ಕೂಡ ಹೋಗ್ತಾನೆ ಅಂತಂದರೆ ತಂದೆ ತಾಯಿಗಳಿಗೆ ಎಷ್ಟು ದುಃಖ ಆಗಬೇಕು. ಬಂಧುಗಳೆಲ್ಲ ಬಂದು ಅಂಗಳದಲ್ಲಿ ಕೂತ್ಕೊಂಡಿದ್ದಾರೆ. ಈಗೋ ಆಗೋ ಅಂತ ತಿಳ್ಕೊಂಡಂತನ್ನೋ ಪರಿಸ್ಥಿತಿ. ಆಗ ಒಬ್ಬ ಒಳ್ಳೆ 6 ಫೂಟ್ ಎತ್ತರ, ಸುಪುಷ್ಟವಾಗಿರ್ತಕ್ಕಂಥ ದೇಹ ಎಷ್ಟಿ, ಚೆನ್ನಾಗಿ ಬಿಳಿ ದಾಡಿ ಬಿಟ್ಟಿದ್ದಾನೆ, ಜಟೆ, ಮುಖದಲ್ಲಿ ಗೋಪಿಚಂದನ ಚಕ್ರಾಂಕಿತದ ಚಿಹ್ನೆ, ಒಳ್ಳೆ ಪರ್ಸ್ನಾಲಿಟಿ, ಗಂಭೀರವಾದ ನಡಿಗೆ, ಗಂಭೀರವಾದ ದೃಷ್ಟಿ. ಇಲ್ಲಿ ಕೊರಳಲ್ಲಿ ಜಯರಾಮಾಚಾರ್ಯ ಮನೆಯಲ್ಲಿದೆ. ಆ ಊರಿಗೆ ಬಂದು 4-5 ಮನೆಗಳ ಕೇಳ್ತಾ ಇದ್ದಾನೆ. ಕೇರಳಿದ್ರೆ ಹೀಗೆ ಹೋಗ್ರಿ, ಅಲ್ಲೇ ಬ್ರಾಹ್ಮಣರ ಓಣಿ ಅದ, ಅಲ್ಲಿ ಜಯರಾಮಾಚಾರ್ಯ ನಿಂತಾರೆ. ಆ ಓಣಿಗೆ ಹೋದರೆ ಇಲ್ಲೋ ಒಂದು 10 ಮನೆ ಆದಮೇಲೆ ಬೇದ 3-4 ಮನೆ ದಾಟಿದ ಮೇಲೆ ಯಾರು ಭೇಟಿಯಾದರು, ಎಲ್ಲಿ ಹೊರಟಿದೆ ಋಷಿಗಳು, ಎಲ್ಲಿ ಹೊರಟಿದ್ರಿ, ಅವ್ರು ಯಾವ್ರಿಂದ ಸ್ವಾಮಿಗಳತ್ತೀವು, ಏನು ನಮ್ಮ ಸ್ವಾಮಿ ಅಲ್ಲಪ್ಪ ಅಂತ ತಿಳ್ಕೊಂಡದ್ದು. ಅಲ್ಲ ನಿಮಗೆ
ನಿಮ್ಮ ನೋಡಿದ್ರೆ ಭಾಳ ಪೂಜ್ಯರು ಅಂತ ಕಾಣಿಸ್ತೀರಿ. ಯಾರು ಬೇಕು ನಿಮಗೆ? ಇಲ್ಲ, ನನ್ನ ಕೊರಳಿ ಜಯರಾಮಾಚಾರ್ಯ ಮನೆಗೆ ಹೋಗ್ಬೇಕಾಗಿದೆ. ದಯಮಾಡಿ ಅವ್ರ ಮನೆಗೆ ಹೋಗಬೇಡಿ. ಇವತ್ತು ಹೋಗೋ ಪರಿಸ್ಥಿತಿಯಲ್ಲಿ ಇಲ್ಲ. ಬಂದ ವ್ಯಕ್ತಿ ಕೇಳ್ತಾರೆ, ಏನಾಗಿದೆ? ಇಲ್ಲ, ನಿನ್ನೆ ರಾತ್ರಿಯಿಂದ ಮಗುವಿಗೆ ಎಚ್ಚರ ಇಲ್ಲ, ಡಾಕ್ಟರ್ ಕೈ ಬಿಟ್ಟಿದ್ದಾರೆ, ಈಗೋ ಆಗು ಅಂತ ತಿಳ್ಕೊಂಡು ಅಂತೇಳಿ ಮನೆಯಲ್ಲಿ ಎಲ್ಲರೂ ಚಿಂತೆಯಲ್ಲಿದ್ದಾರೆ. ನೀವು ಅಲ್ಲಿ ಮುಟ್ಟುವಷ್ಟರಲ್ಲಿ ಮಗು ಹೋಗಿರ್ತದೋ ಇಲ್ಲೋ ಗೊತ್ತಿಲ್ಲ. ಇವತ್ತು ಬಿಟ್ಬಿಟ್ಟು ಹೋಗಬೇಡಿ. ಇಲ್ಲ, ನನಗೆ ಇವತ್ತೇ ಭೇಟಿ ಆಗಬೇಕಾಗಿದೆ. ಹೋಗಿ. ಅಂಗಳಕ್ಕೆ ಬಂದಿದ್ದಾರೆ. ಎಲ್ಲರೂ ಮಂತ್ರಮುಗ್ಧರ ನೋಡ್ತಾ ಇದ್ದಾರೆ. ಯಾರಪ್ಪ ಇವರು? ಯಾರು ಒಳಗೆ ಹೋಗಿ ಜಯರಾಮಾಚಾರ್ಯ ಹೇಳಿದ್ದಾರೆ. ಜಯರಾಮಾಚಾರ್ಯ ಬಂದರು. ಅವ್ರಿಗೂ ಪರಿಚಯ ಇಲ್ಲ. ಯಾರು ನೀವು? ಇಲ್ಲ, ನಿಮ್ಮ ಮಗನಿಗೆ ಆರಾಮಿಲ್ಲ ಅನ್ಸಿಕೊಂಡು ಸುದ್ದಿ ಕೇಳಿದೆ ನಾನು. ನನಗೆ ಆ ಮಗುವನ್ನು ನೋಡಬೇಕಾಗಿದೆ. ಇಲ್ಲ, ಅದು ಸಾಮಾನ್ಯ ಮಗು ಅಲ್ಲ. ಇಲ್ಲಿ ನೋಡೋದಿಲ್ಲ, ಭಾಳ ಅತ್ಯವಸ್ಥೆಯಲ್ಲಿದ್ದಾನೆ ಮಗು. ಅದಕ್ಕೆ ನೋಡ್ಲಿಕ್ಕೆ ಬಂದೀನಿ ರೀ. ಒಳಗೆ ಬಂದಿದ್ದಾರೆ. ಜಯರಾಮಾಚಾರ್ಯ ಹೇಳಿದ್ದಾರೆ, ನೀವು ತಪ್ಪು ತಿಳಿದುಕೊಳ್ಳದೆ ಇದ್ದರೆ ಎಲ್ಲರೂ ಹೊರಗೆ ಹೋಗಿ. ಮಗುವನ್ನೆಲ್ಲ ಹಾಸಿಗೆ ಮೇಲೆ ಮಲಗಿಸಿ. ಹಿಂದಿಯಲ್ಲಿ ಪ್ರಾವರ್ಬ್ ಇದೆ, ಡೂಬನೆ ಕೋ ತಿನಕೆ ಸಹಾರ ಅಂತ ತಿಳ್ಕೊಂಡು ಅಂತೇಳಿ. ಮುಳುಗುವ ವ್ಯಕ್ತಿಗೊಂದು ಹುಲ್ ಕಾಣಿಸಿದ್ರು ಇಡ್ಲಿಕ್ಕೆ ಹೋಗ್ತಾನೆ, ಅದರಿಂದಾದ್ರೂ ನಾನು ಉಳಿತೇನೆ ಅಂತ ತಿಳ್ಕೊಂಡು ಅಂತೇಳಿ. ಮಂತ್ರಮುಗ್ಧರಾಗಿ ಎಲ್ಲರೂ ಹೊರಗೆ ಬಂದುಬಿಟ್ಟಿದ್ದಾರೆ. ಆ ವ್ಯಕ್ತಿ ರೂಮಿನ ಒಳಗೆ ಹೋಗಿ ಬಾಗಿಲು ಹಾಕ್ಕೊಂಡಿದ್ದಾನೆ. 8-10 ನಿಮಿಷ ಆ ನಂತರ ಹೊರಗೆ ಬಂದಿದ್ದಾನೆ. ಅವನ ಜೊತೆಯಲ್ಲಿ ಆ ಮಗು ಎದ್ದು ಹೊರಗೆ ಬಂದುಬಿಡ್ತು. ಅಪ್ಪ ಅಪ್ಪ ಯಾರೋ ಬಂದಾರೆ, ತಲೆ ಮೇಲೆ ಕೈ ಇಟ್ಟರು, ನನಗೆ ಆರಾಮಾಗ್ಯದ ನೋಡ್ರಿ. ಅಪ್ಪ ನನಗೇನಾಗಿಲ್ಲ. ಎಲ್ಲರಿಗೂ ಆಶ್ಚರ್ಯವೋ ಆಶ್ಚರ್ಯ. ನಾ ಮುಂದು ನೀ ಮುಂದು. ತಂದೆ ಬಂದು ಅಪ್ಕೊಂಡಿದ್ದಾರೆ, ತಾಯಿ ಬಂದು ತಲೆ ಮೇಲೆ ಕೈ ಇಟ್ಟಿದ್ದಾಳೆ. ಬಂದು ಒಳಗಿದವರು ಆರಾಮಾಯ್ತು ಅಂತಕೊಂಡು ಮಾತನಾಡ್ತಾ ಇದ್ದಾರೆ. ಇವರು ಈ ಮಾತನಾಡುವ ಗಡಿಬಿಡಿಯಲ್ಲಿ ಬಂದ ವ್ಯಕ್ತಿ ಹೊರಗೆ ಹೋಗಿದ್ದು ಯಾರಿಗೂ ಗೊತ್ತಾಗಲಿಲ್ಲ. 2 ನಿಮಿಷ ಆದಮೇಲೆ ಅವ್ರು ಯಾರಿತ್ತು, ಎಲ್ಲಿದ್ದಾರೆ ಕರಿ, ನಮಸ್ಕಾರ ಮಾಡಿ. ಈಗ ಇಲ್ಲ, ಯಾರು ನಮ್ಗೆ ಗೊತ್ತಿಲ್ಲ. ಹೋಗ್ತಾ ನೋಡಿದ್ರು ಹೊರಗೆ, ಎಲ್ಲಿ ಊರು ಹೊರ ತನಕ ಓಡಿ ಹೋಗಿ ನೋಡಿದ್ರು ಎಲ್ಲಿ ಆ ವ್ಯಕ್ತಿ ಇಲ್ಲ. ಬಹುಶಃ ವೇದವ್ಯಾಸರೇ ಬಂದು ಪ್ರಾಣದಾನ ಮಾಡಿರಬೇಕು. ಮುಂದೆ 1-2 ವರ್ಷದಲ್ಲಿ ಕೊರಲಳ್ಳಿ ಜಯರಾಮಾಚಾರ್ಯರಿಗೆ ಸತ್ಯ ವೀರರಿಂದ ಸನ್ಯಾಸಾಶ್ರಮವಾಗಿ ಸತ್ಯ ಧೀರರು ಅಂತ ತಿಳ್ಕೊಂಡಂತ ಹೇಳಿ ಉತ್ತರಾದಿ ಮಠದ ಪರಂಪರೆಯಲ್ಲಿ ಪೀಠವನ್ನು ಏರಿದ್ದಾರೆ. ಆಗ ಮಠದಲ್ಲಿ ಸೇತುರಾಮಾಚಾರ್ಯ ಬೆಳೀತಾ ಇದ್ದಾರೆ. ಕಾವ್ಯ ವ್ಯಾಕರಣ ನಡೀತಾ ಇತ್ತು. ಅಲ್ಪ ಸ್ವಲ್ಪ ನ್ಯಾಯಶಾಸ್ತ್ರವೂ ಆಗ್ತಾಯಿತ್ತು. ಆದರೆ ಶ್ರೀಪಾದ ಪುತ್ರ ಅನಾರೋಗ್ಯದಿಂದ ಈಗ ಸರಿಯಾಗಿ ಆರೋಗ್ಯವಂತನಾಗಿದ್ದಾನೆ. ಆದ್ದರಿಂದ ಎಲ್ಲರಿಗೂ ಅವನ ಮೇಲೆ ವಿಶೇಷವಾದ ವಾತ್ಸಲ್ಯ.
ಉತ್ತರ ಕರ್ನಾಟಕದ ಪ್ರಕಾರ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅಷ್ಟರಲ್ಲಿ ಪಟ್ಟಾಭಿರಾಮ ಶಾಸ್ತ್ರಿ ಅಂತ ತಿಳ್ಕೊಂಡು ಅಂತ ಹೇಳಿ ಒಬ್ಬ ಆಂಧ್ರ ಪ್ರದೇಶದ ನ್ಯಾಯಶಾಸ್ತ್ರ ವಿದ್ವಾಂಸ ರಘುವರ್ಯರ ಹತ್ತಿರ ಬಂದಿದ್ದಾನೆ. ಆಗ ಮಠದಲ್ಲಿ ಮಹಾಪಂಡಿತರಿದ್ದರು. ಅನೇಕ ವಿದ್ವಾಂಸರಿದ್ದರು. ಇಲ್ಲ, ನನಗೆ ನ್ಯಾಯಶಾಸ್ತ್ರದ ಮೇಲೆ, ನವ್ಯ ನ್ಯಾಯದ ಮೇಲೆ ನನಗೆ ವಾಕ್ಯಾರ್ಥ ಮಾಡಬೇಕಾಗಿದೆ ಅಂತ ರಘುತೀರ್ಥರು ಆಗಲಿ ಅಂತ ತಿಳ್ಕೊಂಡು ಅಂತ ಹೇಳಿದರು. ಇಲ್ಲ, ನನಗೆ ನಿಮ್ಮ ಜೊತೆಯಲ್ಲಾಗಲಿ ಪಂಡಿತರ ಜೊತೆಯಲ್ಲಾಗಲಿ ನನಗೆ ವಾದ ಮಾಡೋದಿಲ್ಲ, ನನ್ನ ಶ್ರೀಪಾದ ಪುತ್ರರ ಜೊತೆ ವಾದ ಮಾಡಬೇಕಾಗಿದೆ. 15-16 ವರ್ಷದ ಹುಡುಗ ಇರಬೇಕು. ಆದರೆ ಸ್ವಲ್ಪ ಅತಿ ಮಮತೆಯಿಂದ ಬೆಳೆದಿದ್ದರಿಂದಾಗಿ ಅಂಥ ಯಾವುದೇ ಉದ್ಗ್ರಂಥಗಳಾಗಿರಲಿಲ್ಲ. ವಾದ ಮಾಡುವಷ್ಟಂತೂ ನ್ಯಾಯಶಾಸ್ತ್ರ ಆಗಿರಲೇ ಇಲ್ಲ. ಜಯರಾಮಾಚಾರ್ಯ ಹೇಳಿದರು, ಈಗ ಸದ್ಯಕ್ಕೆ ಹುಡುಗ ಊರಲ್ಲಿಲ್ಲ, ಯಾವುದೋ ಕೆಲಸಕ್ಕೆ ಊರಿಗೆ ಹೋಗಿದ್ದ, ಒಂದು 6 ತಿಂಗಳಾಗ್ಬೋದು. ಅವ್ರ ಬಾಯಿಂದ ಬಂತೋ ಏನು, 6 ತಿಂಗಳಂತ ಬಂತು. ಸರಿ, ನಾನು ನಮ್ಮ ಊರಿಗೆ ಹೋಗಿದ್ದೇನೆ, ನಾನು ಮತ್ತೆ ತಿರುಗಿ ಕಾಶಿಗೆ ಹೋಗಬೇಕಾದ್ರೆ ಇನ್ನೂ 5-6 ತಿಂಗಳಿದೆ, ತಿರುಗಿ ಹೋಗುವಾಗ ಬರ್ತೇನೆ ಅಂತ. ಮರು ದಿವಸ ಮಗನನ್ನು ಕರೆಸಿದ್ದಾರೆ. 6 ತಿಂಗಳು ನವ್ಯ ನ್ಯಾಯದಲ್ಲಿ ವ್ಯುತ್ಪತ್ತಿವಾದ ಇತ್ಯಾದಿಗಳ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂದರ್ಭದಲ್ಲಿ ವಾಕ್ಯಾರ್ಥ ಮಾಡಬೇಕು. ಆಗ ಸುರಪುರದ ಹತ್ತಿರ ರಂಗಂಪೇಟೆ ಅಂತ ಊರು, ಯಾದಗಿರಿ ಹತ್ತಿರ ಸುರಪುರು, ಯಾದಗಿರಿಯಿಂದ ಗುಲ್ಬರ್ಗ ಜಿಲ್ಲೆ ಇರ್ತಕ್ಕಂಥ ಒಂದು ಊರು. ಅಲ್ಲಿ ಹತ್ತಿರದಲ್ಲಿ ಒಂದು ರಂಗಂಪೇಟೆ ಅಂತ ಊರು, ಅಲ್ಲಿ ರಾಮಾಚಾರ್ಯರು ಅಂತ ತಿಳ್ಕೊಂಡು ಅಂತೇಳಿ ಅದ್ಭುತವಾದ ನ್ಯಾಯಶಾಸ್ತ್ರವನ್ನು ಅವರನ್ನು ಸ್ವಾಮಿಗಳು ಕರೆಸಿದರು. 6 ತಿಂಗಳಲ್ಲಿ ನ್ಯಾಯಶಾಸ್ತ್ರದಲ್ಲಿ ಒಂದು ವಾಕ್ಯಾರ್ಥ ಮಾಡಬೇಕು. ಸ್ವಾಮಿ ಆಶೀರ್ವಾದ ಮಾಡಿ ಪ್ರಯತ್ನ ಮಾಡ್ತೇನೆ. ಬಾಲಕ ಏನು ಮಾತನಾಡಲಿಲ್ಲ. 3 ತಿಂಗಳಾಯಿತು. ಗುರುಗಳು ಶಬ್ದಬೋಧ ಕ್ರಮದಿಂದ ಪ್ರಾರಂಭ ಮಾಡಿದ್ದಾರೆ. ದಿನಕ್ಕೆ 6-8 ತಾಸು ಪಾಠ. ಆದರೆ ಅದನ್ನು ಗ್ರಾಸ್ಪ್ ಮಾಡಿಕೊಳ್ಳೋ ಸಾಮರ್ಥ್ಯವೂ ಇತ್ತು ಬಾಲಕನಲ್ಲಿ. 3 ತಿಂಗಳಾದ ನಂತರ ಈ ಬಾಲಕ ಹೊಸ ರೀತಿಯಿಂದ ಶಬ್ದಬೋಧ ಕೋಟಿಕ್ರಮ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. 4 ತಿಂಗಳ ನಂತರ ರಂಗಂಪೇಟೆ ರಾಮಾಚಾರ್ಯರು ಸೇತು ರಾಮಾಚಾರ್ಯರನ್ನು ಸತ್ಯಧೀರ ಹತ್ರ ಕರ್ಕೊಂಡು ಬಂದರು. ನೋಡಿ, ಹಿಂದಕ್ಕೆ ವ್ಯಾಸರಾಯರಿಗೆ ಪಕ್ಷಧರ ಮಿಶ್ರ ಹೇಳಿದಂತೆ, ಯದಧೀತಂ ತದಧೀತಂ ಯನ್ನಾಧೀತಂ ತದಪ್ಯಧೀತಂ. ನಾನು ಎಷ್ಟು ಓದಿದ್ದೇನೆ, ನನಗೇನು ಬರ್ತದೆ ಅದೆಲ್ಲವನ್ನೂ ಇವನು ಓದಿದ್ದಾನೆ. ಯಾವುದನ್ನು ನಾನು ಓದಿಲ್ಲ ಅದನ್ನು ಇವನಿಗೆ ಬರ್ತದೆ ಅನ್ನೋ ರೀತಿಯಲ್ಲಿ ಶೈಲಿ ಹೇಳಿದರು. ಸ್ವಾಮಿ, ಶ್ರೀಪಾದ ಪುತ್ರರು ಅದ್ಭುತ ಸಾಮರ್ಥ್ಯವುಳ್ಳವರು. ನನಗೆ ಎಷ್ಟು ಗೊತ್ತಿದೆ ಎಲ್ಲವನ್ನೂ ಕಲಿತುಬಿಟ್ಟಾಗಿದೆ ಅವರು 3 ತಿಂಗಳಲ್ಲಿ. ಹೊಸ ರೀತಿಯಿಂದ ಶಬ್ದಬೋಧ ಕೋಟಿಕ್ರಮ ಮಾಡ್ತಾ ಇದ್ದಾರೆ. ಅದು ನಮಗೂ ಕೂಡ ಬೇಗನೆ ತಲೆಗೆ ಹೋಗೋದಿಲ್ಲ. ಆದರೆ ಅದ್ಭುತವಾಗಿರ್ತಕ್ಕಂಥ ಶೈಲಿ ಇದೆ, ಅದ್ಭುತವಾಗಿರ್ತಕ್ಕಂಥ ವೈಶಿಷ್ಟ್ಯ ಇದೆ. ಸತ್ಯಧೀರ ತೀರ್ಥರು
ರಾಮದೇವರಿಗೆ ನಮಸ್ಕಾರ ಮಾಡಿದ್ದ. ಈ ಪೀಠದ ಮೇಲೆ ಕುಳಿತು ನಾನೇನೋ ಮಾತನಾಡಿದೆ 6 ತಿಂಗಳು ಅಂತೇಳಿ ಆ ಪಂಡಿತನಿಗೆ ಹೇಳಿದೆ. 6 ತಿಂಗಳಲ್ಲಿ ಯಾವುದೋ ಒಂದು ಶಾಸ್ತ್ರ ಕಲಿತಲಿಕ್ಕೆ ಆಗ್ತದೆಯಾ? 7-8 ವರ್ಷ ಬೇಕು ನ್ಯಾಯಶಾಸ್ತ್ರದಲ್ಲಿ ಪರಿಣತಿ ಬರಬೇಕಾದ್ರೆ. ಇಂಥ ಸಂದರ್ಭದಲ್ಲಿ 5.5 ತಿಂಗಳಾಗಿರಬೇಕು ಆ ವ್ಯಕ್ತಿ ಬಂದ. 17 ವರ್ಷದ ಯುವಕ ದೊಡ್ಡ ಸಭೆ ಸೇರಿದೆ. ಪಟ್ಟಾಭಿರಾಮ ಶಾಸ್ತ್ರಿ ಅಂತ ತಿಳ್ಕೊಂಡಂಥೇಳಿ ಅನ್ನೋ ವ್ಯಕ್ತಿಯ ಜೊತೆಗೆ ವಾಕ್ಯಾರ್ಥ. ಕೇವಲ ಅರ್ಧ ಗಂಟೆಯಲ್ಲಿಯೇ ಅನೇಕ ವರ್ಷ 8 ವರ್ಷ ನ್ಯಾಯಶಾಸ್ತ್ರ ಕಲಿತು 8 ವರ್ಷ ನ್ಯಾಯಶಾಸ್ತ್ರ ಪಾಠ ಹೇಳಿದ ಅದ್ಭುತ ವಿದ್ವಾಂಸ ಅರ್ಧ ಗಂಟೆ ನಂತರ ಹೇಳಿದ ಅದ್ಭುತ ಪ್ರತಿಭಾ ಇದೆ. ಅವ್ರು ಮಾಡ್ತಕ್ಕಂಥ ಶಬ್ದಬೋಧದ ಕ್ರಮ ನನಗೂ ಕೂಡ ಅರ್ಥವಾಗ್ತಾ ಇಲ್ಲ. ಇಂಥ ಅದ್ಭುತ ಪಂಡಿತ ಬೇರೆ ಯಾರೂ ಇಲ್ಲ ಅಂತ ತಿಳ್ಕೊಂಡಿದ್ದೆ. 16-17 ವರ್ಷದ ಹತ್ತಿರ ಇರುವ ಶ್ರೀಪಾದ ಪುತ್ರ ಸೇತುರಾಮಾಚಾರ್ಯರ ಈ ಅದ್ಭುತವಾಗಿರ್ತಕ್ಕಂಥ ಪಾಂಡಿತ್ಯ, ಅದ್ಭುತವಾದಂಥ ಪಾಂಡಿತ್ಯ. ಹಿಂದಕ್ಕೆ ಅಚ್ಯುತ ಪ್ರೇಕ್ಷರು, ಅಚ್ಯುತ ಪ್ರಜ್ಞರು ಮಧ್ವಾಚಾರ್ಯರಿಗೆ ಹೇಳಿದರು, ಅತ್ರ ಜನ್ಮನಿ ಯತ್ ಪಠಿತಂತೆ ಚೈತ್ರಭಾತ್ ನ ಯತ್ ಪಠಿತಂತೆ. ನಿನ್ನ ವಿದ್ಯೆ ನೋಡಿದರೆ ಈ ಜನ್ಮದಲ್ಲಿ ನೀನು ಕಲ್ತದ್ದಲ್ಲ ಅಂತ ತಿಳ್ಕೊಂಡಂತೇಳಿ. ಈ ಸೇತುರಾಮಾಚಾರ್ಯ ಬಗ್ಗೆ ಅದೇ ರೀತಿ ಹೇಳ್ತಕ್ಕಂಥ ಕ್ರಮ. ಅದ್ಭುತವಾದ ಪಾಂಡಿತ್ಯ. ಗುರುಗಳು ಹೇಳಿದರು, ಮಠದ ಜೊತೆಗೆ ತಿರುಗಾಡ್ತಾ ಇದ್ರೆ ಆಗೋದಿಲ್ಲ, ಒಂದು ಕಡೆಯಲ್ಲಿ ಕುಳಿತು ಅನೇಕ ಜನರಿಗೆ ಪಾಠ ಹೇಳಕ್ಕೆ ಚಾಲು ಮಾಡು ಅಂತ ತಿಳ್ಕೊಂಡಂತೇಳಿ ಶ್ರೀಪಾದ ಪುತ್ರರಿಗೆ ಆಜ್ಞೆ ಆಗಿದೆ. ಸೇತುರಾಮಾಚಾರ್ಯರು ಅವರು ಆತ್ಕೂರನ್ನು, ಆಂಧ್ರ ಪ್ರದೇಶದಲ್ಲಿ ಆತ್ಕೂರನ್ನು ಆರಿಸಿಕೊಂಡಿದ್ದಾರೆ. ಆತ್ಕೂರಿನಲ್ಲಿದ್ದು ಪಾಠ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಇವರ ಹೊಸ ಶಾಬ್ದಬೋಧದ ಶೈಲಿ, ಹೊಸ ಶಾಬ್ದಬೋಧದ ಕೋಟಿಕ್ರಮದ ಕೀರ್ತಿ ಪೂರ್ತಿ ಹಿಂದೂಸ್ತಾನದಲ್ಲಿ ಎಲ್ಲ ಕಡೆ ಹರಡಿತು. ಎಲ್ಲ ಮಠದ ಸ್ವಾಮಿಗಳು ತಮ್ಮಲ್ಲಿರ್ತಕ್ಕಂಥ ವಿದ್ವಾಂಸರಿಗೆ ಹೋಗಿ ಆ ನವೀನ ರೀತಿಯನ್ನು ಕಲಿತ್ಕೊಂಡು ಬನ್ನಿ ಅಂತ ತಿಳ್ಕೊಂಡಂತೇಳಿ ಸತ್ಯದಾನ ಹತ್ರ ಕಳಿಸಿಕೊಡ್ತಾ ಇದ್ದಾರೆ. ನ್ಯಾಯಶಾಸ್ತ್ರ ಜೊತೆಗೆ ವೇದಾಂತವನ್ನು ಯಾವ ರೀತಿಯಾಗಿ ಚಿಂತನೆ ಮಾಡಬೇಕು, ಯಾವ ರೀತಿಯಾಗಿ ಮೊದಲು ಪರಶಾಸ್ತ್ರವನ್ನು ಅಭ್ಯಾಸ ಮಾಡಿ ಅಲ್ಲಿರ್ತಕ್ಕಂಥ ನ್ಯೂನತೆಯಿಂದ ಅವರಿಗೆ ಅಲ್ಲಿಂದಲೇ ಅವರ ಗ್ರಂಥದಿಂದ ಅವರಿಗೆ ಉತ್ತರವನ್ನು ಕೊಡಬೇಕು. ಹೇಗೆ ಕೋಟಿಕ್ರಮ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಉಡುಪಿ ಮಠದ ಕೆಲವು ವಿದ್ವಾಂಸರು, ವ್ಯಾಸರಾಯರ ಮಠ, ರಾಯರ ಮಠ, ಶ್ರೀಪಾದ ಮಠ, ಯಾವ ಮಠಭೇದವಿಲ್ಲದೆ ಈ ಸೇತುರಾಮಾಚಾರ್ಯರ ಒಂದು ಹೊಸ ಕೋಟಿಕ್ರಮ ಕಲಿಬೇಕು ಅಂತ ತಿಳ್ಕೊಂಡಂತೇಳಿ ಬಂದಿದ್ದಾನೆ. ಆತ್ಕೂರು 100-150 ಮಹಾ ವಿದ್ವಾಂಸರ ವಿದ್ವಾಂಸರ ಒಂದು ಆಗರವಾಯಿತು. ಆನಂತರ ಮಠದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಎಲ್ಲ ರೀತಿಯಿಂದಲೂ ಕೂಡ ಮಠದ ಉತ್ಕರ್ಷದಲ್ಲಿ ಹಣದ ದೃಷ್ಟಿಯಿಂದ ಅಲ್ಲ,
ಹಿಂದೆ ಅನೇಕ ರಾಜರು ಮಹಾರಾಜರು ಕೊಟ್ಟಿರ್ತಕ್ಕಂಥ ಎಲ್ಲ ಜಾಗೀರುಗಳನ್ನೆಲ್ಲ ಹುಡುಕಬೇಕು, ಅದನ್ನು ಒಂದುಗೂಡಿಸಬೇಕು, ವ್ಯವಸ್ಥೆ ಮಾಡಬೇಕು. ಅದರಿಂದ ಬರ್ತಕ್ಕಂಥ ಏನು ಕಂದಾಯದ ಹಣ ಇದೆ ಅದೆಲ್ಲೂ ಮಟ್ಟಕ್ಕೆ ಸರಿಯಾಗಿ ಮುಟ್ಟಬೇಕು ಅಂತನ್ನುವ ಒಂದು ಕುಶಲ ಆಡಳಿತದ ಜೊತೆಗೆ ಅಷ್ಟೇ ಅದ್ಭುತವಾದಂಥ ಪಾಂಡಿತ್ಯ. ಆನಂತರ ಇವರ ಹತ್ತಿರ ಅನೇಕ ವಿದ್ವಾಂಸರು ಕಲಿಲಿಕ್ಕೆ ಬಂದಿದ್ದಾರೆ. ಅಷ್ಟರಲ್ಲಿ ಹೀಗೆ ದೇಹಾಲಸ್ಯವಾಯಿತು. ದೇಹಾಲಸ್ಯವಾದದ್ದರಿಂದಾಗಿ ಸತ್ಯಧೀರ ತೀರ್ಥರು ವೃಂದಾವನಸ್ಥರಾಗಿದ್ದಾರೆ. ಕಿನ್ನಾಳ್ ಜಯಾಚಾರ್ಯರು ಅಂತಿಕೊಂಡಿರ್ತಕ್ಕಂಥ ಒಳ್ಳೆಯ ಸಾತ್ವಿಕ ವಿದ್ವಾಂಸರಿಗೆ ಆಶ್ರಮವನ್ನು ಕೊಟ್ಟಿದ್ದಾರೆ. ವಯಸ್ಸಿನಲ್ಲಿ ಈ ಸತ್ಯಜ್ಞಾನ ತೀರ್ಥರು ಅಂತ ಅವ್ರಿಗೆ ಹೆಸರನ್ನಿಟ್ಟಿದ್ದಾರೆ. ಸತ್ಯಜ್ಞಾನ ತೀರ್ಥರು ವಯಸ್ಸಿನಲ್ಲಿ ಸೇತುರಾಮಾಚಾರ್ಯಕ್ಕಿಂತ ಚಿಕ್ಕವರು. ಸೇತುರಾಮಾಚಾರ್ಯಲ್ಲಿ ಎಲ್ಲ ಶಾಸ್ತ್ರವನ್ನು ಓದಿದವರು. ಈಗ ಅವರು ಆಶ್ರಮದ ಮೇಲೆ ವಿರಾಜಮಾನರಾಗಿದ್ದಾರೆ. ನಿಜವಾಗಿಯೂ ಪೀಠದ ಮೇಲೆ ಸೇತುರಾಮಾಚಾರ್ಯ ಬರಬೇಕು. ಕಿನ್ನಾಳ ಜಯಾಚಾರ್ಯರಿಗೆ ಆಶ್ರಮವಾದಾಗ 37-38 ವರ್ಷದವರು ಸೇತುರಾಮಾಚಾರ್ಯರು. ಸತ್ಯ ಜ್ಞಾನ ತೀರ್ಥರ ಅದ್ಭುತವಾದ ಪಾಂಡಿತ್ಯ, ಅದ್ಭುತವಾಗಿರ್ತಕ್ಕಂಥ ದಿಗ್ವಿಜಯ 2-3 ವರ್ಷ ಇದ್ರು ಅಂತ ಕಾಣ್ತದೆ. ಪೀಠಾಧಿಪತ್ಯ ಇದು ಅನೇಕ ಜನ್ಮದ ಪುಣ್ಯದಿಂದ ಬರ್ತದೆ. ಅನೇಕ ದೇವತೆಗಳ ಅನುಗ್ರಹದಿಂದ ಬರ್ತದೆ. ವಾಯುದೇವರ ಪೂರ್ಣಾನುಗ್ರಹ ಬೇಕಾಗ್ತದೆ. ಯಾಕೆ ಪೂಜೆ ಸಮಯದಲ್ಲಿ ವಾಯುದೇವರ ಸನ್ನಿಧಾನ ಇರ್ತದೆ. ನಾ ವಾಯು ರಾಮ ಪೂಜಕ ಅಂತ ತಿಳ್ಕೊಂಡಂತೇಳಿ ಅನ್ನೋ ಒಂದು ಶಾಸ್ತ್ರೀಯ ಮಾತು ಮೊದಲಿಂದಲೂ ಬಂದಿದೆ. ಮೂಲರಾಮದೇವರ ಪೂಜೆ ಮಾಡಬೇಕಾಗಿದ್ದರೆ ಆ ವ್ಯಕ್ತಿಯಲ್ಲಿ ವಾಯುದೇವರ ಸನ್ನಿಧಾನ ಇರಲಿಕ್ಕೆ ಬೇಕು. ಅತ್ಯಂತ ಸಾತ್ವಿಕ ವೃತ್ತಿ. ಆದರೆ ಅವರಿಗೆ ಆಶ್ರಮ ಬಂದಾಗಿನಿಂದಲೂ ಇಲ್ಲ, ಈ ಪೀಠಕ್ಕೆ ಕೂತ್ಕೊಳ್ಳಿಕ್ಕೆ ನನ್ನ ವಿದ್ಯಾಗುರುಗಳಾದ ಗುರುಪುತ್ರರಾದ ಸೇತುರಾಮಾಚಾರ್ಯರೇ ಅತ್ಯಂತ ಶ್ರೇಷ್ಠರು, ಅವರಿಂದಲೇ ಈ ಜಗತ್ತು ಉದ್ಧಾರವಾಗ್ತದೆ ಅನ್ನೋದನ್ನು ಮನಸ್ಸಿನಲ್ಲಿಟ್ಟುಕೊಂಡು ವ್ರತ ನಿಯಮ ಉಪವಾಸಗಳಿಂದ ತಮ್ಮ ದೇಹ ಸವಿಸಿ ಬೇಗನೆ ತಮಗೆ ದೇಹಾಲಸ್ಯವಾಗಲಿ ಈ ಪೀಠವನ್ನು ಸೇತುರಾಮಾಚಾರ್ಯ ಒಪ್ಪಿಸಿದರಾಯಿತು ಅಂತನ್ನೋ ಉದ್ದೇಶ ಇಟ್ಟುಕೊಂಡಿದ್ರೋ ಏನೋ ಕಠೋರವಾದ ಎಲ್ಲ ವ್ರತಗಳನ್ನು ಚಾಲು ಮಾಡಿದ್ದಾರೆ. ಊಟ 2 ಮುಷ್ಟಿ ನವಣಕ್ಕಿಯನ್ನು ಆಕಳಿಗೆ ತಿನ್ನಿಸ್ಬೇಕು. ನವಣಕ್ಕಿ ಮೇಲೆ ಲೇರ್ ಗಟ್ಟಿ ಇರ್ತದೆ, ಆಕಳು ಅದನ್ನು ನುಂಗಿ ಬಿಡ್ತದೆ. ಹೆಚ್ಚಿನ ಭಾಗ ಹಾಗೆ ಹೊಟ್ಟೆಯಲ್ಲಿ ಹೋಗಿಬಿಡ್ತದೆ. ಅದು ಮರುದಿವಸ ಸೆಗಣಿ ಹಾಕಿದಾಗ ಆ ಗೋಮಯವನ್ನು ವಿದ್ಯಾರ್ಥಿಗಳು ತೊಳೆಯಬೇಕು. ಸೋಸಿದ ನಂತರ 1 ಮುಷ್ಟಿ ಅಥವಾ 2 ಮುಷ್ಟಿ ನವಣಕ್ಕೆ ಸಿಗಬೇಕು. ಹಸುವಿಗೆ ತಿನ್ನಿಸಿದ ನಂತರ ಅದರ ಹೊಟ್ಟೆಯಲ್ಲಿ ಹೋಗಿ ಪವಿತ್ರವಾಗಿ
ಅದರ ಸೆಗಣಿಯಲ್ಲಿ ಬಂದ ಆ ನವಣಕ್ಕಿ ಅಷ್ಟೇ 2 ನವಣಕ್ಕಿ ಬೇಯಿಸಬೇಕು, ಅದನ್ನೇ ಸ್ವೀಕರಿಸಬೇಕು. ಯಾಕೆ? ಈ ದೇಹ ಬೇಗನೆ ಭಗವಂತನಿಗೆ ಸಮರ್ಪಿತವಾಗಬೇಕು. ಸೇತು ರಾಮಾಚಾರ್ಯ ಮಟ್ಟದ ಮೇಲೆ ಇದು ಬರಬೇಕು. ಸೇತು ರಾಮಾಚಾರ್ಯರು ಸತ್ಯಜ್ಞಾನ ತೀರ್ಥರು ವಿದ್ಯಾರ್ಥಿ ಮೇಲೆ ಬಹಳ ಪ್ರೀತಿ, ಅಷ್ಟೇ ಕರ್ಮಕಾರನ ಮೇಲೂ ಕೂಡ ಪ್ರೀತಿ. ಆದರೆ ದಿವಾನರಾಗಿರ್ತಕ್ಕಂಥ ಸೇತು ರಾಮಾಚಾರ್ಯರದು ಬಹಳ ಖಡಕ್ ವ್ಯಕ್ತಿ. ನ್ಯಾಯ ಅಂದರೆ ನ್ಯಾಯ, ಎಲ್ಲಿ ಮರ್ಯಾದೆ ಸಿಗಬೇಕು ಅಲ್ಲೇ ಮರ್ಯಾದೆ. ಮಠದಲ್ಲಿ ಸುಧಾಮಂಗಳ ಇತ್ತು. ಯಾರು ಪರೀಕ್ಷೆ ಕೊಡ್ತಾರೆ ಮತ್ತು ಯಾರು ಸುಧಾದಲ್ಲಿ ವಿಶೇಷವಾಗಿರ್ತಕ್ಕಂತಹ ಪರಿಣತರಾಗಿದ್ದಾರೆ ಅವರಿಗೆ ಜರತಾರಿ ಶಾಲೆ ಕೊಡಬೇಕು ಅನ್ನುವ ನಿರ್ಧಾರವಾಯಿತು. ಮೈಸೂರಿನಿಂದ ಒಳ್ಳೆ ಜರತಾರಿ ಶಾಲೆಗಳು ಬಂದು ಈಗ ಸ್ವಲ್ಪ ಅಪರೂಪ ಆಗಿವೆ ಅವು. ಸೇತು ರಾಮಾಚಾರ್ಯರು ಆಗಾಗ ಆಯಾ ಗ್ರಾಮಗಳ ನಮ್ಮ ನೋಡ್ಕೊಳ್ಳೋದಕ್ಕೋಸ್ಕರ ಕುದುರೆ ಮೇಲೆ ಪ್ರಯಾಣ ಮಾಡ್ತಾಯಿದ್ರು. ಮೈಸೂರಿನಿಂದ ಶಾಲ್ ಕಳಿಸಿಕೊಟ್ಟು ಅವರು ಬಹುಶಃ 2 ದಿವಸದ ನಂತರ ಸುಧಾಮಂಗಳ ಇತ್ತು. ಒಳ್ಳೆ ಶಾಲ್ ಬಂದಿವೆ, ವ್ಯವಸ್ಥಾಪಕರು ಸರಿಯಾಗಿ ಇಟ್ಬಿಟ್ಟಿದ್ದಾರೆ. ಕೇವಲ ವಿದ್ವಾಂಸರಿಗೆ ಸತ್ಯಧ್ಯಾನರ ಎದುರಿಗೆ ಶಾಲೆ ಹೊತ್ಕೋಬೇಕು ಅಂತಂದರೆ ಅವನಿಗೆ ಧೈರ್ಯ ಬೇಕು. ಅವ್ರು ಹೇಳಿದಂತೆ ಅನುವಾದ ಮಾಡಬೇಕು. ಇಲ್ಲದೇ ಇದ್ದರೆ ಅವ್ರ ಎದುರಿಗೆ ಬರಲಿಕ್ಕೂ ಕೂಡ ಆಗದಂಥ ಒಂದು ಅದ್ಭುತವಾದಂಥ ಪಾಂಡಿತ್ಯದ ಆ ಒಂದು ವೈಶಿಷ್ಟ್ಯತೆ. ಇಲ್ಲ, ಅಭ್ಯಾಸ ಮಾಡಿದವನಿಗೆ ಮರ್ಯಾದೆ, ಮಾಡದೇ ಇದ್ದವನಿಗೇನಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಧೋರಣೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಅವರು ಸೇತುರಾಮಾಚಾರ್ಯರು 2 ದಿವಸ ಹಿಂದೆ ರಾತ್ರಿ ಸತ್ಯಜ್ಞಾನ ತೀರ್ಥರ ಕಾಲನ್ನು ಒಬ್ಬ ಎಡಬಲ ಸೇವಕ ಒತ್ತಾ ಇದ್ದಾನೆ. ಒತ್ತ ಇರುವಾಗ ಅವ್ರ ಕಾಲ ಮೇಲೆ ಕಣ್ಣೀರು ಹನಿ ಬಿತ್ತು. ಸ್ವಾಮಿಗಳು ಎದ್ದು ಕೂತ್ಕೊಂಡು ನೋಡಿದರೆ ಕಾಲು ಒತ್ತಕ್ಕೆ ಶಿಷ್ಯ ಅಳ್ತಾ ಇದ್ದಾನೆ. ಯಾಕೋ ಏನಾಯಿತು? ಏನಿಲ್ಲ ಇಲ್ಲ, ಏನಾಯ್ತು ಹೇಳು. ಎಲ್ಲ ಏನಾಗಿದೆ ಹೇಳು. ಇವತ್ತು ನಾವೆಲ್ಲ ಮಠದ ಕರ್ಮಕರೆಲ್ಲ ಒಂದೇ ಕಡೆ ವಿಚಾರ ಮಾಡೋದು. ಎಡಬಲ ಸೇವಕರು, ನೀರು ತುಂಬೋರು, ಗಂಧ ತೆಗೆಯೋರು, ಸಾಮಾನ್ಯತೆ ಇಡ್ತಕ್ಕಂಥವರು, ಮಠದ ವಸ್ತುಗಳನ್ನೆಲ್ಲ ಸರಿಯಾಗಿ ಇಡ್ತಕ್ಕಂಥ ವಿಭಾಗ ಎಲ್ಲರನ್ನ ವಿಚಾರ ಮಾಡಿದ್ದೀವಿ. ಪ್ರತಿ ವರ್ಷ ಒಳ್ಳೆ ಜರತಾರಿ ಶಾಲೆ ಬರ್ತವೆ. ಈ ಪಂಡಿತರು ಅವೇ ಪಂಡಿತರಿಗೆ ತಿರುಗಿ ಸಿಗ್ತದೆ. ನಮ್ಮಂಥವ್ರಿಗೆ ಯಾವಾಗ ಸಿಗೋದು? ಇದು ಕೊಂಡು ತೊಗೊಳ್ಲಿಕ್ಕಂತೂ ನಮ್ಮ ಕಡೆಯಿಂದ ಆಗಂಗಿಲ್ಲ. ಹೀಗಾಗಿ ನಮ್ಮೆಲ್ಲರಿಗೂ ಭಾಳ ದುಃಖ ಆಗಿದೆ. ನಿಮ್ಮಂಥ ಮಹಾನುಭಾವರ ಸೇವಾ ಮಾಡಿದ ಮೇಲೆ ನಮಗೆ ಒಂದು ಶಾಲ್ ಸಿಗೋದಿಲ್ಲ ಅಂತಂದರೆ ಹೇಗೆ? ಏನಿಲ್ಲ ಬಿಡಿ ಸ್ವಾಮಿ, ಏನು ನಮ್ಮ ಯೋಗ್ಯತೆ ಇಲ್ಲ, ಏನಿಲ್ಲ, ಮುಂದಿನ ಜನ್ಮಕ್ಕಾದರೂ ಸಿಕ್ಕೀತು ಅಂತ ಹೇಳಿ ಆ ರೀತಿಯಾಗಿ ಆ ಶಿಷ್ಯ ಮಾತನಾಡಿದ. ಸ್ವಾಮಿಗಳು ಆಯ್ತು ಮಲ್ಕೊಳಕ್ಕೆ ಹೋಗಪ್ಪ ಹೋಗಂತಕೊಂಡು, ಆಯ್ತು ದಣದಿ ಹೋಗಂತಕೊಂಡು ಕಳಿಸ್ಕೊಟ್ರು. ಮರು ದಿವಸ ಬೆಳಗ್ಗೆ ಎಲ್ಲ ಕರ್ಮಕಾರರನ್ನು ನೀರು ತುಂಬೋರನ್ನು ಹಿಡಿದುಕೊಂಡು ಎಡಬಲ ಸೇವಕರು ಅವರು ಇವರು ಎಲ್ಲರನ್ನು ಕರೆದು ಆ ಊರಿನಿಂದೇನು ಬಂದಿತ್ತು ಎಲ್ಲ ಶಾಲುಗಳನ್ನು ಬಡವರಿಗೆ ಹಂಚಿಬಿಟ್ಟಿದೆ.
ನಾಳೆ ಸುಧಾಮಂಗಳ. ಸೇತುರಾಮಾಚಾರ್ಯ ಕುದುರೆ ಮೇಲೆ ಬಂದಿದ್ದಾರೆ. ದೂರದಿಂದ ನೋಡ್ತಾರೆ. ಮಠದಲ್ಲಿ ಜನ ಎಲ್ಲ ಒಳ್ಳೆ ಜರತಾರಿ ಶಾಲೆ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಸೇತುರಾಮಾಚಾರ್ಯ ಅಂದರು, ಯಾರಪ್ಪ, ಎಷ್ಟು ಜನ ವಿದ್ವಾಂಸರು ಎಷ್ಟು ಲಗುನೇ ಬಂದಾರೆ? ಇವತ್ತು ಸಾಯಂಕಾಲದಾಗ ನಾಳೆ ಬೆಳಗ್ಗೆ ತನಕ ಬರ್ತಾನೆ ತಿಳ್ಕೊಂಡಿದ್ದೀವಿ. ಇಷ್ಟು ಲಗುನೇ ಇಷ್ಟೆಲ್ಲ ವಿದ್ವಾಂಸರು ಬಂದ್ರೇನು? ಹತ್ತಿರ ಬಂದ್ರೆ ನೋಡ್ತಾರೆ. ನೀರು ತುಂಬು ಸೀನ್ಯ, ಎಡಬಲ ಸೇವೆ ಮಾಡ್ತಕ್ಕಂಥ ಗೋಪ್ಯ, ಇವರೆಲ್ಲ ಶಾಲು ತೊಗೊಂಡು ತಿರುಗಾಡ್ಲಿರ್ತಾರೆ. ಗೋಪ್ಯ ಇಲ್ಲಿ ಬಾ, ಇಲ್ಲಿ ನಿನಗೆ ಯಾರು ಶಾಲು ಕೊಟ್ಟರು? ಎಲ್ಲಿಂದ ಕಳ್ತನ ಮಾಡಿದೆ? ಅವ ಗಡ್ಬಡ. ಸತ್ಯ ಸೇತುರಾಮಾಚಾರ್ಯ ಅಂತ ಶಿವ ಇದ್ದಂಗೆ ಗಾಬ್ರದಿಲ್ಲ. ಏನು ಹೇಳು? ಇಲ್ಲ, ಸ್ವಾಮಿಗಳು ಕೊಟ್ಟರು. ಸರಿ ಸರಿ. ಸ್ವಾಮಿಗಳು ಪಾಠ ಹೇಳಿಕತ್ತಿದ್ರು. ಸೇತುರಾಮಾಚಾರ್ಯ ಹೋಗಿ ಕೂತರು. ಸ್ವಾಮಿ ಸ್ವಲ್ಪ ಮಾತಾಡ್ಬೇಕು, ವಿದ್ಯಾರ್ಥಿಗಳಿಗೆ ಹೋಗಂತ ಕಳಿಸ್ಬಿಟ್ರು. ಏನು ಸ್ವಾಮಿ, ಅವ್ರಿಗೇನು 4 ಅಕ್ಷರ ಬರೋಂಗಿಲ್ಲ, ಏನಿಲ್ಲ, ಏನೋ ಸೇವೆ ಮಾಡ್ಕೊಂಡಿದ್ದಾರೆ, ಒಂದು 10 ರೂಪಾಯಿ ಹೆಚ್ಚು ಕೊಟ್ಟರೆ ಆಗ್ತಿತ್ತು. ಶಾಲು ಪಂಡಿತರಿಗೆ ಮಾತ್ರ, ಸುಧಾ ವಾಕ್ಯಾರ್ಥ ಮಾಡಲಿಕ್ಕೆ ಯೋಗ್ಯರಾಗಿರ್ತಕ್ಕಂಥ ಪಂಡಿತರಿಗೆ ಮಾತ್ರ ಶಾಲು. ಹೀಗ್ಯಾಕೆ ನೀವು ಮಾಡಿದ್ರಿ? ಸತ್ಯಜ್ಞಾನ ತೀರ್ಥರಂದರು, ಆ ಬಡವರು ಯಾವಾಗ ಶಾಲು ಕಾಣಬೇಕು? ಅವರು ಪ್ರತಿ ಸಲ ಬಂದು ಅದೇ ವಿದ್ವಾಂಸರು ಬರ್ತಾರೆ, ಅವರೇ ದೊಡ್ಡ ಪಂಡಿತರು ಬರ್ತಾರೆ, ಅವ್ರಿಗೆ ಶಾಲು ಸಿಗ್ತದೆ. ಮೊನ್ನೆ ಪಾಪ ಹೇಳಿದ್ರು, ನನಗೆ ಹೇಳಿದ್ರು. ಅದಕ್ಕೆ ನನಗೇನು ಭಾಳ ಕರುಣೆ ಬಂತು, ಕೊಟ್ಬಿಟ್ಟಿನಿ. ಇದೊಂದು ಸರ್ತಿ ಏರಿಬಿಟ್ಟಿವಿ ಸೇತುರಾಮಾಚಾರ್ಯ. ಮತ್ತು ನಾನು ಹೆಚ್ಚಿಗೆ ಉಳಿದು ಮತ್ತೆ ಆರ್ಡರ್ ಮಾಡೀನಿ, ಬರ್ತದೆ. ಅಷ್ಟು ಕರುಣಾ ಸಮುದ್ರರು ಅವರು. ಇವರು ಸ್ಟ್ರಿಕ್ಟ್. ಅಷ್ಟೇ ಅಲ್ಲ, ಸ್ವಾಮಿಗಳು ಅಂತ ತಿಳ್ಕೊಂಡಂತಂದಮೇಲೆ ದಿವಾಣರಿಗೂ ಪಾಠ ಹೇಳಬೇಕು, ಎಲ್ಲರೂ ಪಾಠ ಕೊಡಬೇಕು. ಏಕಾಂತದಲ್ಲಿ ಸೇತುರಾಮಾಚಾರ್ಯ ಪಾಠ ಹೇಳಬೇಕು. ಪೂರ್ವಾಶ್ರಮದ ಗುರುಗಳು ಸೇತುರಾಮಾಚಾರ್ಯರು, ಸತ್ಯಜ್ಞಾನ ತೀರ್ಥರು ಎದ್ದು ನಮಸ್ಕಾರ ಮಾಡಬೇಕು ಅಂತ ಹೊರಡೋರು. ನೀವು ಶ್ರೀಪಾದರು, ನಮಸ್ಕಾರ ಮಾಡಬಾರ್ದು ಅಂತೇಳಿ ಇವರು ಸೇತುರಾಮಾಚಾರ್ಯರು ಎಷ್ಟೇ ವಿದ್ವಾಂಸ ಇದ್ದರೂ ಮಠಕ್ಕೆ ಒಂದು ಮರ್ಯಾದೆ ಅಂತಿಕೊಂಡು ಅವ್ರು ಎದ್ದು ಹೋಗ್ಬೇಕು. ಇಲ್ಲ ನೀವು ಗುರುಗಳು, ಪೂರ್ವಾಶ್ರಮದ ಗುರುಗಳು, ನಮಸ್ಕಾರ ಮಾಡ್ತೀನಿ ಅಂತ ಇವರು. ಈ ರೀತಿಯಾಗಿ ಅದ್ಭುತವಾಗಿರ್ತಕ್ಕಂಥ ಪಾಂಡಿತ್ಯ ಪಡೆದಂಥವರು ಸತ್ಯ ಧ್ಯಾನ ತೀರ್ಥರು. ನ್ಯಾಯಶಾಸ್ತ್ರವನ್ನು ಕಲಿಸಿರ್ತಕ್ಕಂಥವರು ರಂಗಂಪೇಟೆಯ ರಾಮಾಚಾರ್ಯರು ಅಂತ ತಿಳ್ಕೊಂಡಂಥೇಳಿ. ಆ ನಂತರ ನ್ಯಾಯಾಮೃತ ತರಂಗಿಣಿ, ಚಂದ್ರಿಕಾ, ತರ್ಕತಾಂಡವ, ವ್ಯಾಸತ್ರಯ ಇವರಿಗೆ ಕಲಿಸಿದವರು ಶ್ರೀಧರಾಚಾರ್ಯ ತಳವಳಕರ್ ಅಂತ ತಿಳ್ಕೊಂಡಂಥೇಳಿ. ಶ್ರೀಧರಾಚಾರ್ಯ ತಳವಳಕರ್ ಅಂತವರ ಹತ್ರಲ್ಲಿ ಇವರಿಗೆ ವ್ಯಾಸತ್ರಯ ಪಾಠ ಆಯಿತು. ನಮ್ಮ ಗುರುಗಳು ಹೇಳ್ತಿದ್ರು, ತಳವಳಕರಿಗೆ ವಯಸ್ಸಾಗಿತ್ತು. ನಾವು ಕೇಳಿದಾಗ ಅವ್ರು ಹೇಳ್ತಿದ್ರು, ನಾನು ಪಾಠ ಸುಮ್ಮನೆ ಹೆಸರಿಗೆ ಹೇಳ್ತಿದ್ನಪ್ಪ, ನಾವು ಮರುದಿವಸ ಹೇಳೋ ಪಾಠ ಹಿಂದಿನ ದಿವಸ ತಯಾರು ಮಾಡ್ಕೊಂಡು ಬರ್ತಿದ್ರು. ಅವರಿಗೆ ಪಾಠ ಹೇಳ್ತಾ ನಾನು ಅನೇಕ ಹೊಸ ವಿಷಯಗಳನ್ನು, ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವದಲ್ಲಿ ಹೊಸ ವಿಷಯಗಳನ್ನು ನಾನೇ ಕಲ್ತೀನಿ ಅಂತ ಹೇಳ್ತಿದ್ದನು ಗುರುಗಳು. ಶಿಷ್ಯರು ಹೀಗಿರಬೇಕು. ಗುರುಗಳಿಗೂ ಕೂಡ ವಿಚಾರ ಮಾಡಲಿಕ್ಕೆ ಹಚ್ಚಬೇಕು. ಇವಾಗ ಇನ್ನೂ ಹೊಸ ಏನು ವಿಷಯ ಹೇಳಿ, ಹೊಸ ಏನು ವಿಷಯ ಕಲಿಸ್ಲಿ ಅಂತ ತಿಳ್ಕೊಂಡಂತೆ. ಆ ನಂತರ
ಸತ್ಯಧೀರ ತೀರ್ಥರ ಹತ್ರ ತಮ್ಮ ಪೂರ್ವಾಶ್ರಮದ ತಂದೆ ಸತ್ಯಧೀರ ಹತ್ರ ಶ್ರೀಮನ್ ನ್ಯಾಯಸುಧಾ ಪಾಠ ಆಯಿತು. ಆಶ್ರಮ ತೆಗೆದುಕೊಂಡು 2-3 ವರ್ಷದಲ್ಲೇ ಸತ್ಯ ಜ್ಞಾನ ತೀರ್ಥರಿಗೆ ದೇಹಾಲಸ್ಯವಾಯಿತು. ಸಣ್ಣ ವಯಸ್ಸಿನಲ್ಲಿ ಸನ್ಯಾಸವನ್ನು ತೆಗೆದುಕೊಂಡು ಪೀಠಾಧೀಶರಾಗಿದ್ದರೂ ಸಹಿತ ಕೇವಲ 5 ವರ್ಷ ಅವರು ಪೀಠದ ಮೇಲೆ ಇದ್ದರು. 1906ರಿಂದ 1911 ತನಕ ಕೇವಲ 6 ವರ್ಷ. 10-20 ವರ್ಷ ಇರ್ಬೋದಾಗಿತ್ತು. ಆದರೆ ಬೇಡ, ಈ ಪೀಠ ಬೇಗನೆ ನನ್ನ ಪೂರ್ವಾಶ್ರಮದ ಗುರುಗಳಿಗೆ ಸಿಗಬೇಕು ಅಂತ ಹೇಳಿ ದೇಹವನ್ನು ಸವಿಸಿ ಕೇವಲ 5 ವರ್ಷದಲ್ಲಿಯೇ ಸಣ್ಣ ವಯಸ್ಸಿನಲ್ಲಿ ವೃಂದಾವನಸ್ಥರಾಗಿದ್ದಾರೆ. 1911 ವಿರೋಧಿಕೃತ ಸಂವತ್ಸರ ಪುಷ್ಯ ಬಹುಳ ಪುಷ್ಯ ಕೃಷ್ಣ ಪಕ್ಷ 1911ನೇ ತಾರೀಖಲ್ಲಿ ವಿರೋಧಿಕೃತ ಸಂವತ್ಸರ ಪುಷ್ಯ ಕೃಷ್ಣ ಪಕ್ಷ ದಶಮಿ ದಿವಸ ಇವರಿಗೆ ಆಶ್ರಮವಾಯಿತು. ಅದಕ್ಕಿಂತ ಮೊದಲು ಅವ್ರ ಮದುವೆಯೂ ಕೂಡ ಆಗಿತ್ತು. ಅವರ ಪೂರ್ವಾಶ್ರಮದ ಹೆಂಡತಿ ಹೆಸರು ಸಾವಿತ್ರಿಬಾಯಿ ಅಂತ ತಿಳ್ಕೊಂಡಂತೇಳಿ. ಆ ನಂತರ ಆಶ್ರಮ ತೆಗೆದುಕೊಂಡ ನಂತರ ಇವರು ಮಾಡಿದ ಅದ್ಭುತ ವೈರಾಗ್ಯದ ಜ್ಞಾನ ತೀರ್ಥರು ಯಾವಾಗ ಆಶ್ರಮವನ್ನು ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಸಂಕಲ್ಪ ರಾಮೇಶ್ವರದಿಂದ ಹಿಡಿದುಕೊಂಡು ಬದರಿಕಾಶ್ರಮದವರೆಗೆ ಎಷ್ಟು ವಿದ್ವಾಂಸರು ಇರುವ ಊರುಗಳಿವೆ, ಎಷ್ಟು ವಿದ್ಯಾಪೀಠಗಳಿವೆ, ಅಲ್ಲಿಗೆ ಹೋಗಬೇಕು. ಅದ್ವೈತರು, ವಿಶಿಷ್ಟಾದ್ವೈತರು, ಶುದ್ಧಾದ್ವೈತರು, ದ್ವೈತಾದ್ವೈತರು, ವ್ಯಾಕರಣ, ನ್ಯಾಯ, ಮೀಮಾಂಸಾ ಏನೇ ಇರಲಿ ಅವರನ್ನು ವಾದಕ್ಕೆ ಕರೆಯಬೇಕು. ಮಧ್ವ ಸಿದ್ಧಾಂತ ಅತ್ಯಂತ ಶ್ರೇಷ್ಠ ಅಂತ ತಿಳ್ಕೊಂಡಂಥ ನಿರ್ಣಯವಾಗಬೇಕು. ಈ ಕಾರ್ಯವನ್ನು ಮಾಡಿದವರು ಸತ್ಯಜ್ಞಾನ ತೀರ್ಥರು. ಆಶ್ರಮ ತೆಗೆದುಕೊಂಡ ಕ್ಷಣಕ್ಕೇನೆ ಅವರು ಮಾಡಿರ್ತಕ್ಕಂಥ ವಿಶೇಷ ಕಾರ್ಯ ಅಂತ ತಿಳ್ಕೊಂಡಂತಂದರೆ ತಮ್ಮ ಪೂರ್ವಾಶ್ರಮದ ಆಸ್ತಿ ಜನರು ಆಡಿಕೊಳ್ಳೋದು ಭಾಳ ಆಡ್ತಾರೆ. ಜನರಿಗೆ ಬೇರೆ ಏನು ಸಿಕ್ಕೋದಿಲ್ಲ, ಪಾಂಡಿತ್ಯ ನೋಡೋದಿಲ್ಲ, ತಪಸ್ಸು ನೋಡೋದಿಲ್ಲ, ಅವ್ರು ಮಾಡ್ತಕ್ಕಂಥ ಜಗದುದ್ಧಾರ ಕಾರ್ಯ ನೋಡೋಂಗಿಲ್ಲ. ಏನಾದರೂ ಏನಪ್ಪ ಶ್ರೀಪಾದ ಪತ್ರು ಮಠದಿಂದ ಬೇಕಾದಷ್ಟು ದುಡ್ಡು ಬರ್ತದೆ, ಮಠದ ದುಡ್ಡಿನ ಮೇಲೆ ಶ್ರೀಮಂತರಾಗ್ತಾರೆ. ಅವತ್ತಲ್ಲಿ ಇವತ್ತಿಗೂ ಹೇಳೋರಿದ್ದಾರೆ. ಆದರೆ ನಮ್ಮ ಮಠದ ಸ್ವಾಮಿಗಳು ಸತ್ಯ ವೀರರೇ ಇರಲಿ, ಸತ್ಯ ಧೀರರೇ ಇರಲಿ, ಮೊದಲಿನವಂಥ ಮಹಾನ್ ಭಾವರು ಇರಲಿ, ಇವರು ಯಾರು ತಮ್ಮ ಮನೆಗೆ ಒಂದು ದುಡ್ಡು ಕೊಡಲಿಲ್ಲ. ಜನರು ಶ್ರೀಪಾದ ಪತ್ರರು ಅಂತ ತಿಳ್ಕೊಂಡಂತೇಳಿ ದಾನ ಧರ್ಮ ಮಾಡ್ತಿದ್ರು. ಅದರಿಂದ ಅವರು ತಮ್ಮ ಸ್ವಂತ ಗಳಿಕೆಯಿಂದ ಗಳಿಸಿದರೆ ಹೊರತು ಮಠದಿಂದ ಒಂದು ದುಡ್ಡು ತೆಗೆದುಕೊಳ್ತಿರಲಿಲ್ಲ. ಇದು ಅಂದೂ ಸತ್ಯ, ಇಂದೂ ಸತ್ಯ. ಇವಾಗ ಸತ್ಯಾತ್ಮರಿಗಂತೂ
ತಮ್ಮ ಹೆಂಡತಿ ಮಕ್ಕಳು ಬಂಧು ಒಂದು ಯಾವುದೂ ಇಲ್ಲೇ ಇಲ್ಲ, ಬ್ರಹ್ಮಚರ್ಯ ಸನ್ಯಾಸಿಗಳು. ಅವರು ಜನರ ಕಡೆಯಿಂದ ಒಂದು ಆದರ್ಶ ಆಗಬೇಕಾಗಿದ್ರು, ಒಂದು ಆದರ್ಶ ತೋರಿಸ್ಬೇಕಾಗ್ತದೆ. ನಾಳೆ ಜನರು ಸುಮ್ಮನೆ ನನಗೆ ಅಪವಾದ ಕೊಟ್ಟು ನಾನು ಮಾಡುವ ಕಾರ್ಯದ ಅಲ್ಲಿ ಇವ್ರು ದೋಷ ಎಣಿಸಬಾರದು ಅಂತ ತಿಳ್ಕೊಂಡು ಅಂತೇಳಿ ತಮ್ಮ ಸಂಪೂರ್ಣ ಆಸ್ತಿಯನ್ನು ಮಠದ ಹೆಸರಿನಲ್ಲಿ ಬರೆದು ಕೊಟ್ಟಿದ್ದಾರೆ. ತಮ್ಮ ಹೆಂಡತಿಯನ್ನು ತವರು ಮನೆ ಕಳಿಸಿದ್ದಾರೆ. ತಮ್ಮ ಸಂಪೂರ್ಣ ಆಸ್ತಿ 1911ರಲ್ಲಿ ಅವರ ಆಸ್ತಿಯ ಬೆಲೆ 3 ಲಕ್ಷ ರೂಪಾಯಿ. 11ರಲ್ಲಿ ಇಂದು 30 ಕೋಟಿ ರೂಪಾಯಿ. ಎಲ್ಲವನ್ನು ಮಠಕ್ಕೆ ಬರೆದು ಕೊಟ್ಟಿದ್ದ. ಮಠ ನಡಿಬೇಕು, ಪಾಠ ನಡೀಬೇಕು ಅಂತ ತಿಳ್ಕೊಂಡಂತೆ. ವಿಶೇಷವಾಗಿರ್ತಕ್ಕಂಥ ಅದ್ಭುತ ಪಾಂಡಿತ್ಯ ಬರೆದು ಅದ್ಭುತ ರೀತಿಯಿಂದ ತಮ್ಮ ಪಾಂಡಿತ್ಯವನ್ನು ತೋರಿಸ್ತಾ ಇದ್ದಾರೆ. ಮೈಸೂರಿನಲ್ಲಿದ್ದಾಗ ಇಲ್ಲ, ಮೈಸೂರಿಗೂ ಬಂದಿರಲಿಲ್ಲ. ಅದೇ ಹೊಸದಾಗಿ ಆಶ್ರಮವನ್ನು ತೆಗೆದುಕೊಂಡಾಗ ಕಸ್ತೂರಿ ರಂಗಾಚಾರ್ಯರು ಅಂತ ತಿಳ್ಕೊಂಡಂಥೇಳಿ ವಿಶಿಷ್ಟಾದ್ವೈತಗಳು ಉತ್ತರಾಮಠದ ಬಂದು ಉತ್ತರಾಮಠದ ಪಂಡಿತರಿಗೆ ಇನ್ನೂ ಆಶ್ರಮ ತೆಗೆದುಕೊಳ್ಳೋಕ್ಕಿಂತ ಮೊದಲು ಸತ್ಯಧೀರಿರುವುದಿದ್ದಾಗೇ, ಸತ್ಯ ಜ್ಞಾನದಿದ್ದಾಗೇ ದ್ವೈತ ಮತದಲ್ಲಿರ್ತಕ್ಕಂಥ ಮೋಕ್ಷ ವಿಚಾರ ಸರಿಯಾಗಿಲ್ಲ ಅಂತ ತಿಳ್ಕೊಂಡಂತೇಳಿ ವಾದ ಮಾಡಿದರು. ಅವ್ರಿಗೆ ಉತ್ತರ ಕೊಟ್ಟವರು ಚಿಕ್ಕೇರು ಸ್ವಾಮಿರಾಯಾಚಾರ್ಯ ಅಂತ ತಿಳ್ಕೊಂಡಂತೇಳಿ. ಆಗ ಶ್ರೀಪಾದ ಪುತ್ರರು ಮಧ್ಯಸ್ಥರಾಗಿದ್ದರು. ಕೊನೆಗೆ ಕಸ್ತೂರಿ ರಂಗಾಚಾರ್ಯರು ನಿರುತ್ತರರಾಗಿ ಹೊರಟೋಗ್ಬಿಟ್ರು. ಮುಂದೆ ಸ್ವಾಮಿಗಳು, ಇವರು ಸ್ವಾಮಿಗಳಾದ ಮೇಲೆ ಮೈಸೂರಿಗೆ ಬಂದಿರತಕ್ಕಂಥ ಆಚಾರ್ಯ ಸ್ವಾಮಿಗಳು ಚಾಲೆಂಜ್ ಕೊಟ್ಟಿದ್ದಾರೆ. ಯಾರು ಬೇಕಾದರೂ ಒಂದು ವಾದ ಮಾಡ್ಬೋದು. ಮಾಯಾವಾದ ಮತ ಅಂತ ತಿಳ್ಕೊಂಡಂತ ಅನ್ನೋದು ಇದು ಅವೈದಿಕ ಮತ. ಮಾಯಾವಾದ ಮತ ಇದು ವೇದದ ವಿರುದ್ಧ ಮತ ಅಂತ ತಿಳ್ಕೊಂಡಂತೇಳಿ ಚಾಲೆಂಜ್ ಕೊಟ್ಟಿದ್ದಾರೆ. ಆಗ ಅವರಿಗೆ ಬೇಕಾದಷ್ಟು ಜನ ವಿದ್ವಾಂಸರು ವಾದಕ್ಕೆ ಬಂದರು. ಇವರು ಮಾಡ್ತಕ್ಕಂಥ ವಾದದ ಕ್ರಮ ಹೇಗೆ ಅಂತ ತಿಳ್ಕೊಂಡಂತಂದರೆ, ಅವರ ಗ್ರಂಥದಲ್ಲಿದ್ದ ಅವ್ರ ಮಾತಿನಿಂದ ಉತ್ತರ ಕೊಡೋದು. ಅವ್ರ ಮಾತು ಅವರಲ್ಲೇ ಪರಸ್ಪರ ವಿರುದ್ಧ ವಿಚಾರಗಳು ಬಂದಿವೆ. ನಿಮ್ಮ ಗ್ರಂಥದಲ್ಲಿ ಹಿಂಗೆ ಹೇಳ್ತಾರೆ ನೋಡ್ರಿ, ನೀವು ಹೇಳು ಸರಿ ತಪ್ಪಿದ್ದು ತಪ್ಪು ಅಂತ ತಿಳ್ಕೊಂಡಂತೇಳಿ ಅಷ್ಟು ಅವರಿಗೆ ಅದ್ವೈತ ಶಂಕರ ಭಾಷ್ಯದ ಮೇಲೆ ಇರತಕ್ಕಂಥ ವ್ಯಾಖ್ಯಾನಗಳು ಅವೆಲ್ಲೂ ಸತ್ಯಜ್ಞಾನ ತೀರ್ಥರಿಗೆ ಮುಖೋದ್ಗತ. ಅದ್ವೈತ ಸಿದ್ಧಿ ಅಂತನೂ ಪೂರ್ತಿ ಅವರು ನಮ್ಮ ಗುರುಗಳು ಅವ್ರ ಹತ್ರ ಅಭ್ಯಾಸ ಮಾಡಿರ್ತಕ್ಕಂಥವ್ರು. ನಾನು ನೋಡಿದ್ದೇನೆ. ಭಾಮತಿ ಮತ್ತು ಇನ್ನೂ ಬೇರೆ ವ್ಯಾಖ್ಯಾನಗಳು ಅವರಲ್ಲೇ ಪರಸ್ಪರ ಇರತಕ್ಕಂಥದ್ದನ್ನು ನಮ್ಮ ಆಚಾರ್ಯರು ಬರೆದಿಟ್ಟದನ್ನು ಪುಸ್ತಕ ನಾನು ನೋಡಿದ್ದೇನೆ. ಅವರ ಮಾತಿನಿಂದ ಅವರಿಗೆ ಉತ್ತರ, ಅವ್ರ ತಪ್ಪು ಹೇಗಿದೆ ಅಂತ ತಿಳ್ಕೊಂಡಂತೇಳಿ. ಇದರಿಂದಾಗಿ ಸತ್ಯಜ್ಞಾನ ತೀರ್ಥರ
ಕೀರ್ತಿ ಹೆಚ್ಚಾಯಿತು. ಆಮೇಲೆ ಸ್ವಾಮಿಗಳ ಹತ್ರ ಅನೇಕ ಜನರು ಪಾಠ ಓದಲಿಕ್ಕೆ ಬಂದರು. ಸತ್ಯಧ್ಯಾನ ಹತ್ತಿರ ಪಾಠ ಓದಲಿಕ್ಕೆ ಬಂದಿರತಕ್ಕಂಥ ಅನೇಕ ಜನ ಸನ್ಯಾಸಿಗಳು ಬಂದಿದ್ದಾರೆ. ಇವರ ಹತ್ರ ಪಾಠ ಓದಬೇಕು ಅಂತ ತಿಳ್ಕೊಂಡಂತೇಳಿ ಸನ್ಯಾಸಿ ಶಿಷ್ಯರನ್ನು ಪಡೆದವರು ಮಧ್ವಾಚಾರ್ಯರು, ಟೀಕಾಕೃತ್ಪಾದರು, ವ್ಯಾಸರಾಯರು, ವಾದಿರಾಜರು, ಅದರಂತೆ ಅನೇಕ ಪೀಠಾಧಿಪತಿಗಳು ಇವರ ಹತ್ರ ಪಾಠ ಓದಲಿಕ್ಕೆ ಬಂದಿದ್ದಾರೆ. ಮೊದಲನೇದ್ದು ಭಾಂಡಾರಕೇರಿ ಮಠದ ವಿದ್ಯಾಮಾನ್ಯ ತೀರ್ಥರು, ಕುಂದಾಪುರ ಮಠದ ಲಕ್ಷ್ಮೀಶ ತೀರ್ಥರು, ಸುಬ್ರಹ್ಮಣ್ಯ ಮಠದ ವಿದ್ಯಾಸಂತು ತೀರ್ಥರು, ಶಿರೂರು ಮಠದ ಲಕ್ಷ್ಮೀಂದ್ರ ತೀರ್ಥರು, ಸಾಗರಕಟ್ಟೆ ಮಠದ ಪ್ರದ್ಯುಮ್ನ ತೀರ್ಥರು, ಸ್ವತಃ ಇವರಿಂದ ಆಶ್ರಮ ಪಡೆದ ಸತ್ಯಪ್ರಜ್ಞರು, ಅವರ ನಂತರದ ಸತ್ಯಾಭಿಜ್ಞರು, ಅಕ್ಷೋಭ್ಯ ಮಠದ ರಘುಕಾಂತ ತೀರ್ಥರು, ವಲ್ಲಭಾಚಾರ್ಯ ಪೀಠದ ಗೋಸ್ವಾಮಿ ಗೋಕುಲನಾಥಜಿಯವರು, ಅಕ್ಷೋಭ್ಯ ಮಠದ ರಘುದಾಂತ ತೀರ್ಥರು, ರಘುವೀರ ತೀರ್ಥರು, ಇವರೆಲ್ಲರೂ ಸತ್ಯಧ್ಯಾನರ ಶಿಷ್ಯರು. ಸುಮಾರು 11 ಜನ ಸನ್ಯಾಸಿ ಶಿಷ್ಯರಿಗೆ ಪಾಠವನ್ನು ಹೇಳಿದ ಒಂದು ವೈಶಿಷ್ಟ್ಯ ಸತ್ಯಧ್ಯಾನ ತೀರ್ಥರದು. ಆನಂತರ ಗೃಹಸ್ಥ ಶಿಷ್ಯರು ಒಬ್ಬರಿಗಿಂತ ಒಬ್ಬರು ಮಹಾನ್, ಯಾರ ಎದುರಿಗೆ ಯಾವ ನ್ಯಾಯಶಾಸ್ತ್ರದ ಪಂಡಿತ ನಿಲ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ ಯಲ್ಲತ್ತೂರು ಕೃಷ್ಣಾಚಾರ್ಯರು ಸತ್ಯಧ್ಯಾನ ತೀರ್ಥರು. ಅದ್ಭುತ ವೇದಾಂತದಲ್ಲಿ ಪ್ರಗತಿ ಇರತಕ್ಕಂಥ ಶ್ರೀರಂಗರಾಮಾಚಾರ್ಯರು ಸತ್ಯಧ್ಯಾನ ತೀರ್ಥರ ಶಿಷ್ಯರು. ಪಾಂಡುರಂಗಿ ಕೃಷ್ಣಾಚಾರ್ಯರು ಯಾರು ಸತ್ಯಪ್ರಜ್ಞೆ ತೀರ್ಥರು ಅಂತೇಳಿ ನಮ್ಮಲ್ಲಿ ಸ್ವಾಮಿಗಳಾದರು, ಅವರು ಮುಂದೆ ಸತ್ಯಾಭಿಜ್ಞೆ ತೀರ್ಥರು ಅಂತೇಳಿ ಸತ್ಯಪ್ರಮೋದರ ಗುರುಗಳಾಗಿರ್ತಕ್ಕಂಥ ಜಯಾಚಾರ್ಯರು, ಇವರೆಲ್ಲೂ ಆ ಪೂರ್ವಾಶ್ರಮದಲ್ಲಿ ಸತ್ಯಧ್ಯಾನ ಶಿಷ್ಯರಾಗಿದ್ದರು. ನ್ಯಾಯಶಾಸ್ತ್ರ ವೇದಾಂತಶಾಸ್ತ್ರದಲ್ಲಿ ಅದ್ಭುತ ವೈಶಿಷ್ಟ್ಯ ಇರತಕ್ಕಂಥ ಜಾಲಿಯಾಳ ಶ್ರೀನಿವಾಸಾಚಾರ್ಯರು, ನನಗೆ ವಿದ್ಯಾಗುರುಗಳಾಗಿರ್ತಕ್ಕಂಥ ನ್ಯಾಯ ವೇದಾಂತದಲ್ಲಿ ಅಷ್ಟೇ ವ್ಯಾಕರಣ ಮತ್ತು ವೇದಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ವೈಶಿಷ್ಟ್ಯವನ್ನು ಪಡೆದಿರತಕ್ಕಂಥ, ಅದರ ಜೊತೆಗೆ ಅಷ್ಟೇ ಇಂಗ್ಲೀಷ್ನಲ್ಲಿಯೂ ಪಾಂಡಿತ್ಯವನ್ನು MA ಮಾಡಿರ್ತಕ್ಕಂಥ ನನ್ನ ಗುರುಗಳಾಗಿರ್ತಕ್ಕಂಥ ಮೌಲಿ ಆಚಾರ್ಯರು, ಕಿನ್ನಾಳ್ ಗಂಗೂರು ಜಯಾಚಾರ್ಯರು, ಪಾಂಡುರಂಗಿ ಜಯಾಚಾರ್ಯರು, ವರಕೇಡಿ ನರಸಿಂಹಾಚಾರ್ಯರು, ದೊಡ್ಡಬಳ್ಳಾಪುರ ವಾಸುದೇವಾಚಾರ್ಯರು, ಚತುರ್ವೇದಿ ರಾಮಚಂದ್ರಾಚಾರ್ಯರು, ಎಳಮೇಲಿ ವಾಸುದೇವಾಚಾರ್ಯರು, ಚಿಂಚೋಳಿ ಕೃಷ್ಣಾಚಾರ್ಯರು, ಉಮರ್ಜಿ ನರಸಿಂಹಾಚಾರ್ಯರು, ಅರಕೇರಿ ಜಯಾಚಾರ್ಯರು, ಆದ್ಯ ತಾತಾಚಾರ್ಯರು, ಒಬ್ಬರಿಗಿಂತ ಒಬ್ಬರು ಮಹಾನ್ ವಿದ್ವಾಂಸರು ಈ ಸತ್ಯಧ್ಯಾನ ತೀರ್ಥರ ಶಿಷ್ಯರಾಗಿದ್ದಾರೆ. ಅಷ್ಟೇ ಅಲ್ಲ, ಎಂ ರಾಮಚಂದ್ರ ಶರ್ಮಾ, ಸಾಹುಕಾರ ರಾಮಣ್ಣ, ಎಚ್ ಸುಬ್ಬರಾವ್, ದೇಶಿಕಾಚಾರ್ಯರು, ಇವರೆಲ್ಲ ಮೂಲತಃ ಅದ್ವೈತ ಮತ್ತು ವಿಶಿಷ್ಟಾದ್ವೈತ ಮತದಲ್ಲಿರ್ತಕ್ಕಂಥವರು. ಅವರು ತಮ್ಮ ವಿಚಾರಸರಣಿಯನ್ನು ಬದಲಾಯಿಸಿ ಮಧ್ವಶಾಸ್ತ್ರದ ಇವರ ಶಿಷ್ಯರಾಗಿದ್ದಾರೆ. ಇಂಥ ಸ್ವಾಮಿಗಳು ಸತ್ಯಧ್ಯಾನ ತೀರ್ಥರು ಎಲ್ಲ ಕಡೆಗೆ ಹೋಗಿ ಮಹಾ ವಿದ್ವಾಂಸರನ್ನ ಒಪ್ಪಿಸಿ ಬಂದಿದ್ದಾರೆ, ಮಧ್ವ ಮತ್ತು ಶ್ರೇಷ್ಠ ಅಂತ ತಿಳ್ಕೊಂಡಂತೇಳಿ. ಆದರೆ ಎದುರಾಳಿ ಸೋತು ಹೋದ ಕ್ಷಣಕ್ಕೆ ಅಪಮಾನ ಮಾಡ್ತಿರಲಿಲ್ಲ. ಅವ್ರಿಗೆ ಭಾಳ ಮರ್ಯಾದೆ ಮಾಡಿ ಶಾಲು ಹೊದಿಸಿ
ನೀವು ನಿಮ್ಮ ಶಾಸ್ತ್ರದಲ್ಲಿ ಮಹಾಪಂಡಿತರು ನೀವು ಅಂತ ತಿಳ್ಕೊಂಡು ಅಂತೇಳಿ ಅವರಿಗೆ ಅನೇಕ ರೀತಿಯಿಂದ ಮರ್ಯಾದೆ ಮಾಡ್ತಾಯಿದ್ರು. ವಿಶೇಷವಾಗಿ ದಕ್ಷಿಣ ದೇಶದ ಚಂದ್ರಶೇಖರ ಶಾಸ್ತ್ರಿಗಳು, ಕಾಶಿಯ ಶಿವಕುಮಾರ ಶಾಸ್ತ್ರಿಯವರು, ಮಹೋಮಹಾಪಾಧ್ಯಾಯ ಹರಿಶಾಸ್ತ್ರಿಗಳು, ವಾಮಾಚರಣ ಭಟ್ಟಾಚಾರ್ಯರು, ಕುಂಭಕೋಣ ಶೇಷಾಚಾರ್ಯರು ಶ್ರೀವೇಟ್ನವರು, ಜಯದೇವ ಮಿಶ್ರ ಇವರೆಲ್ಲರೂ ಕೂಡ ಸತ್ಯಧ್ಯಾನ ತೀರ್ಥರಿಂದ ವಾದದಲ್ಲಿ ಸೋತವರು. ಅವರ ವಿಶೇಷವಾಗಿ ಶಿಷ್ಯರಾಗಿರ್ತಕ್ಕಂಥವರು. ಇಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತಕೊಂಡಂತಂದರೆ, ಸತ್ಯಧ್ಯಾನ ತೀರ್ಥರ ಕಾಲದಲ್ಲಿ ಮುಂದೆ ಸತ್ಯಪ್ರಮೋದರ ಕಾಲದಲ್ಲಿಯೂ ಕೂಡ ಜೀವಿತ ಇದ್ದ ನಾವು ಕಣ್ಣಾರೆ ಕಂಡಿರ್ತಕ್ಕಂಥ ಒಬ್ಬ ಮಹಾವಿದ್ವಾಂಸ ಅನಂತಕೃಷ್ಣ ಶಾಸ್ತ್ರಿಗಳು. ಹೇಗೆ ಶ್ರೀಮದ್ ಟೀಕಾಕೃತ್ಪಾದರು ಮಧ್ವವೇದಾಂತದ ಮೇಲೆ, ಆಚಾರ್ಯ ಅನುವ್ಯಾಖ್ಯಾನದ ಮೇಲೆ ಶ್ರೀಮನ್ ನ್ಯಾಯಸುಧಾ ಗ್ರಂಥ ಬರೆದರು, ಅದೇ ರೀತಿ 19ನೇ ಶತಮಾನದಲ್ಲಿ ನಾವು ವಿದ್ಯಾರ್ಥಿಗಳಿರುವಾಗ ಅದ್ವೈತ ತತ್ವಸುಧಾ ಅಂತ ತಿಳ್ಕೊಂಡಂತೇಳಿ 2 ಭಾಗದಲ್ಲಿ ಅದ್ವೈತದ ವೈಶಿಷ್ಟ್ಯವನ್ನು ತಿಳಿಸಿಕೊಟ್ಟಿರ್ತಕ್ಕಂಥವರು ಅನಂತಕೃಷ್ಣ ಶಾಸ್ತ್ರಿಗಳು. ಮಹಾವಿದ್ವಾಂಸರು, ಆದರೆ ಸತ್ಯಧ್ಯಾನ ತೀರ್ಥರ ವಾದ ಸರಣಿಯನ್ನು ಕೇಳಿ ಚರ್ಚೆ ಮಾಡಿ ಅದಕ್ಕೆ ಮನಸೋತ ವ್ಯಕ್ತಿಗಳು. ಮೇಲಿಂದ ಮೇಲೆ ಅಭ್ಯಾಸ ಮಾಡ್ಕೊಂಡು ಬರಬೇಕು, ಸತ್ಯಧ್ಯಾನ ತೀರ್ಥ ಜೊತೆಗೆ ವಾದ ಮಾಡಬೇಕು. ಹೇಗೆ ಜರಾಸಂಧ ಶ್ರೀಕೃಷ್ಣನ ಜೊತೆಗೆ ಯುದ್ಧಕ್ಕೆ ಬಂದು 18 ಸಲ ಸೋತ್ನು, ಅದೇ ರೀತಿಯಾಗಿ 18 ಸಲ ಅನಂತಕೃಷ್ಣ ಶಾಸ್ತ್ರಿಗಳು ಸತ್ಯಧ್ಯಾನ ರಥ ಸೋತೋದ್ರು. ಆದರೆ ಸೋತರು ಅಂತ ತಿಳ್ಕೊಂಡಂತೇಳಿ ದ್ವೇಷ ಇರಲಿಲ್ಲ, ಸತ್ಯಧ್ಯಾನದ ಮೇಲೆ ಬಹಳ ಭಕ್ತಿ. ನಿಮ್ಮಂಥ ವಿದ್ವಾಂಸರು ಸಿಕ್ಕೋದಿಲ್ಲ. ನಾನು ಸೋತಿದ್ದೇನೆ, ಅದು ನನ್ನ ಮತಿ ದುರ್ಲಭ, ನನ್ನ ಮತಿ ದೌರ್ಬಲ್ಯ. ಆದರೆ ನಮ್ಮ ಶಾಸ್ತ್ರ ತಮ್ಮ ಮಾಯಾವ ಶಾಸ್ತ್ರದ ಮೇಲೆ ಅಷ್ಟೇ ಅವರಿಗೆ ಆಗ್ರಹ. ನನ್ನ ಮತ ದುರ್ಬಲ ಅಲ್ಲ, ನನ್ನ ಮತಿ ದುರ್ಬಲ, ನನಗೆ ನನ್ನ ಸಿದ್ಧಾಂತವನ್ನು ಸರಿಯಾಗಿ ಸ್ಥಾಪನೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಷ್ಟು ತಮ್ಮ ಶಾಸ್ತ್ರದ ಮೇಲೆ ಎಷ್ಟು ಅವರಿಗೆ ಭಕ್ತಿ ಇತ್ತು ಅಥವಾ ಎಷ್ಟು ಒಂದು ವಿಶ್ವಾಸ ಇತ್ತು, ಅಷ್ಟೇ ಸತ್ಯಧ್ಯಾನ ತೀರ್ಥರಿಂದ ಸೋತು ಹೋದರೂ ಇಲ್ಲ, ನಿಮ್ಮ ಪಾಂಡಿತ್ಯದವ್ರನ್ನ ತಲೆಬಾಗಿಸ್ತೇವೆ ಅಂತ ತಿಳ್ಕೊಂಡಂತೆ. ಅನಂತಕೃಷ್ಣ ಶಾಸ್ತ್ರಿಗಳಿಗೆ ಸತ್ಯಧ್ಯಾನದ ಮೇಲೆ ಎಷ್ಟು ಪ್ರೀತಿ ಅಂತ ತಿಳ್ಕೊಂಡಂತಂದರೆ, 1956-57 ಇಸ್ವಿಯಲ್ಲಿ ಇರಬಹುದು, ಬಾಂಬೆಯಲ್ಲಿ ಚೌಪಾಟಿ ಏನು ಸಮುದ್ರ ತೀರ ಇದೆ, ಅಲ್ಲಿ ಒಂದು ಸಹಸ್ರ ಕುಂಡಿ ಚಂಡಿಯಾಗ ನಡೆಯಿತು. ಅಲ್ಲಿ ಎಲ್ಲ ವಿದ್ವಾಂಸರನ್ನು ಮತ್ತು ಅನೇಕ ಸ್ವಾಮಿಗಳನ್ನು ಕರೆಸಿದರು. ನಮ್ಮ ಆಚಾರ್ಯರಿಗೂ ಆಮಂತ್ರಣ ಬಂದಿತ್ತು, ಅನಂತಕೃಷ್ಣ ಶಾಸ್ತ್ರಿಗಳಿಗೂ ಆಮಂತ್ರಣ ಬಂದಿತ್ತು. ಆನಂತರ ಕರಪಾತ್ರಿ ಸ್ವಾಮಿಗಳವರು, ಕಾಶಿ ಕರಪಾತ್ರಿ ಸ್ವಾಮಿ, ಆನಂತರ ಚಂದ್ರಶೇಖರ ಭಾರತಿ ಕಾಂಚಿ ಪೀಠದ ಅವರು ಆ ಸಭೆಗೆ ಬಂದಿದ್ದರು. ನನಗೆ ನೆನಪಿದೆ,
ನಾನು ನಮ್ಮ ಗುರುಗಳ ಜೊತೆಗೆ ಭಾಳ 12-14 ವರ್ಷದ ಹುಡುಗ ಇರಬೇಕು ನಾನು. ನಮ್ಮ ಗುರುಗಳ ಜೊತೆಯಲ್ಲಿ ಸುಮ್ಮನೆ ಅವ್ರ ಚೀಲ ಹಿಡ್ಕೊಂಡು ಹೋಗಿದ್ದೆ ನಾನು. ಅವರು ಕೂತ್ಕೊಂಡಿದ್ರು ಮುಂದೆ, ನಮ್ಮ ಆಚಾರ್ಯರು, ಅನಂತಕೃಷ್ಣ ಶಾಸ್ತ್ರಿಗಳು. ಅದರ ಹಿಂದೆ ಒಂದು 2 ರೋ ಆದಮೇಲೆ ನಾನು ಕೂತ್ಕೊಂಡಿದ್ದೆ. ಅಷ್ಟೊತ್ತಿಗೆ ಅಡ್ಡಪಲ್ಲಕ್ಕಿಯಲ್ಲಿ ಕರಪಾತ್ರ ಸ್ವಾಮಿಗಳು, ಚಂದ್ರಶೇಖರ ಭಾರತೀಯ ಸ್ವಾಮಿಗಳು ಬಂದರು. ಸ್ವಾಮಿಗಳು ಅಂತ ತಿಳ್ಕೊಂಡಂತ ತಕ್ಷಣ ಎಲ್ಲರೂ ಎದ್ದು ನಿಂತರು. ವ್ಯವಹಾರಕ್ಕೆ ನಮ್ಮ ಆಚಾರ್ಯರು ಎದ್ದು ನಿಂದಕ್ಕೆ ಹೋದರು. ಅನಂತಕೃಷ್ಣ ಶಾಸ್ತ್ರಿಗಳು ಅವ್ರ ಕೈ ಹಿಡಿದು ಕೂಡಿಸಿದ್ರು. ನೈ ಅಸ್ಮಾಕಂ ಶಿರಃ ಕೇವಲಂ ಸತ್ಯಜ್ಞಾನತೀರ್ಥಾನಾಂ ಪುರತಃ ಏವ ನಮತಿ ನತು ಅನ್ಯೇಷಾಂ ಪುರಸ್ತರ. ಈ ಎಲ್ಲ ಸ್ವಾಮಿಗಳಿಂದ ಮಹಾ ಏನು, ನನ್ನ ತಲೆ ನಿಮ್ಮ ತಲೆ ಬಾಗೋದಿದ್ರೆ ಸತ್ಯಜ್ಞಾನ ಎದುರಿಗೆ ಮಾತ್ರ ಅಂತ ಹೇಳಿ ಸತ್ಯಜ್ಞಾನ ತೀರ್ಥರ ಮೇಲೆ ಅವರಿಗೆ ಅಷ್ಟು ಆದರ, ಅಂಥ ಒಂದು ವೈಶಿಷ್ಟ್ಯ ಅವರಿಗಿತ್ತು. ಆ ನಂತರ ನನಗೆ ನೆನಪಿದೆ, ಮಧ್ವನವಮಿಯ ಹತ್ತಿರದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಶಂಕರ ಜಯಂತಿ ಬರ್ತದೆ. ಇಲ್ಲ, ಸತ್ಯಜ್ಞಾನ ತೀರ್ಥ ಆರಾಧನೆ ಈ ಚೈತ್ರ ಮಾಸದಲ್ಲೇ ನಮ್ಮ ಮಾಟುಂಗಾದಲ್ಲಿ, ನಮ್ಮ ಗುರುಕುಲ ಇದ್ದಲ್ಲಿ ಶಂಕರ ಮಠ ಎಲ್ಲ ತಮಿಳು ಜನ ಭಾಳ. ಒಂದು ಸಲ ಶಂಕರ ಜಯಂತಿಗೆ ಅಥವಾ ಯಾವುದೋ ಒಂದು ಉತ್ಸವಕ್ಕೆ ಅನಂತಕೃಷ್ಣ ಶಾಸ್ತ್ರಿಗಳನ್ನು ಕರೆಸಿದ್ರು. ನಮ್ಮ ವಿದ್ಯಾಪೀಠದ ಎದುರಿಗೇ ಒಂದು ನಪ್ಪು ಗಾರ್ಡನ್ ಅಂತೇಳಿ ದೊಡ್ಡ ಗಾರ್ಡನ್ ಇದೆ, ಇವತ್ತಿಗೂ ಇದೆ. ಈಗೆಲ್ಲ ಕವರ್ ಮಾಡಿದ್ದಾರೆ. ಅಲ್ಲಿ ಸ್ಟೇಜು ಶಂಕರಾಚಾರ್ಯ ಮಹಿಮೆಯ ಬಗ್ಗೆ ಪ್ರವಚನ ಕೊಡು ಅಂತ ತಿಳ್ಕೊಂಡು ಅಂತೇಳಿ ಅನಂತಕೃಷ್ಣ ಶಾಸ್ತ್ರಿಗಳನ್ನು ಮದ್ರಾಸಿಂದ ಕಲ್ಕತ್ತಾದಿಂದ ಕರೆಸಿದ್ರು. ಅವರು ಕಲ್ಕತ್ತಾದಲ್ಲಿದ್ದರು. ಆದರೆ ಅವತ್ತು ನಮ್ಮ ಆಚಾರ್ಯನು ತಮ್ಮ ಸ್ಟೇಜ್ ಮೇಲೆ ನಮ್ಮ ಅನಂತಕೃಷ್ಣ ಕೂಡಿಸಿಕೊಂಡು ಅವರು ಶಂಕರಾಚಾರ್ಯ ಬಗ್ಗೆ ಹೇಳಲಿಲ್ಲ, ಶಂಕರಾಚಾರ್ಯರ ಮತವನ್ನು ಹೇಗೆ ಸತ್ಯಜ್ಞಾನರು ಪೂರ್ವಪಕ್ಷ ಮಾಡ್ತಾರೆ ಅಂತ ಅನ್ನೋದು ಹೇಳಲಿಕ್ಕೆ ಹೊರಟು 1 ತಾಸು ಸತ್ಯಜ್ಞಾನರ ಚರಿತ್ರೆಯನ್ನು ಹೇಳಿದ್ರು ಅವರು ತಮಿಳಿನಲ್ಲಿ. ತಮ್ಮ ಶಂಕರಾಚಾರ್ಯ ಚರಿತ್ರೆಯನ್ನು ಹೇಳಲಿಲ್ಲ. ಅಂದರೆ ಅಷ್ಟು ಸತ್ಯಜ್ಞಾನರ ಪಾಂಡಿತ್ಯದ, ಸತ್ಯಜ್ಞಾನರ ವೈಶಿಷ್ಟ್ಯದ ಮೇಲೆ ಅವರಿಗೆ ಅಷ್ಟು ಆದರ, ಅಷ್ಟು ಪ್ರೀತಿ. ಇದು ಸತ್ಯಜ್ಞಾನರ ವೈಶಿಷ್ಟ್ಯ. ಯಾವುದೇ ಊರಿಗೆ ಹೋಗಬೇಕು, ಊರಿಗೆ ಹೋದ ಕ್ಷಣಕ್ಕೇ ತಮ್ಮ ದಿವಾಂಡನ ಕಳಿಸ್ಬೇಕು. ಇವರಲ್ಲಿ ಎಷ್ಟು ಜನ ಪಂಡಿತರಿದ್ದಾರೆ ಅವರಿಗೆ ಆಮಂತ್ರಣ ಕೊಟ್ಟು ಬರಬೇಕು, ಪೂಜೆಗೆ ಬರಬೇಕು, ವಾಕ್ಯಾರ್ಥಕ್ಕೆ ಬರಬೇಕು ಅಂತ. ನಂತರ ವಾಕ್ಯಾರ್ಥ ಮಾಡಿದವರು ತಮ್ಮ ಯೋಗ್ಯತಾನುಸಾರ ವಾಕ್ಯಾರ್ಥ ಮಾಡ್ತಿದ್ರು. ಆದರೆ ಯಾರಿಗೂ ಅವರು ಅಪಮಾನ ಮಾಡ್ತಿರಲಿಲ್ಲ. ಚೆನ್ನಾಗಿ ಅಭ್ಯಾಸ ಮಾಡಿದ್ದೀರಿ, ಆದರೆ ನೀವು ತಿಳಿದುಕೊಂಡು ತಪ್ಪಿದೆ ಅಂತಕೊಂಡು ಅವ್ರಿಗೆ ಉತ್ತರ ಕೊಟ್ಟು ಅವರಿಗೆ ದೋತರ, ಶಾಲು, ವರ್ಷಕ್ಕಾಗುವಷ್ಟು ಅಕ್ಕಿ, ಬೇಳೆ ಮೇಲೆ ದಕ್ಷಿಣೆ ಕೊಟ್ಟು ಕಳಿಸ್ಬೇಕು. ಬ್ರಾಹ್ಮಣರು ಉಪವಾಸ ಬೀಳಬಾರ್ದು. ಅವರು ಸ್ಮಾರ್ತರೇ ಇರಲಿ, ವೈಷ್ಣವರೇ ಇರಲಿ, ಅದ್ವೈತಗಳೇ ಇರಲಿ, ವಿಶಿಷ್ಟಾದ್ವೈತಗಳೇ ಇರಲಿ, ವಿದ್ವಾಂಸರು ಉಪವಾಸ ಬೀಳಬಾರ್ದು. ಇಂಥ ಒಂದು ಔದಾರ್ಯದ ವೈಶಿಷ್ಟ್ಯ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು. ಕಾಶಿಯಲ್ಲಿ ಶಿವಕುಮಾರ ಶಾಸ್ತ್ರಿ ಅಂತ ತಿಳ್ಕೊಂಡು ಅಂತೇಳಿ, ನಾಲಿಗೆ ಮೇಲೆ ತ್ರಿಶೂಲದ ಚಿಹ್ನೆ ಇತ್ತು. ಅದಕ್ಕೆ ಜನರು ಅವರಿಗೆ ಅಭಿನವ ರುದ್ರದೇವ ಶಂಕರರು ಅಂತ ತಿಳ್ಕೊಂಡು ಅಂತೇಳಿ ಅಭಿನವ ಶಂಕರರು ಅಂತ ಕರೀತಿದ್ರು. ಅವರಿಗೆ ಭಾಳ ದೊಡ್ಡ ವಿದ್ವಾಂಸರು. ಸತ್ಯಜ್ಞಾನ ತೀರ್ಥರು ಕಾಶಿಯಲ್ಲಿ ಚಾತುರ್ಮಾಸ್ಯ ಕುಳಿತುಕೊಂಡ್ರು.
ಸಾಧಾರಣ 20-25 ದಿವಸದಲ್ಲಿ ಕಾಶಿ ಎಲ್ಲ ವಿದ್ವಾಂಸರು ನಿರುತ್ತರಾದರು. ನಿರುತ್ತರಾಗಿ ಇವರಿಗೆ ಮಾನಪತ್ರ ಕೊಟ್ಟರು, ಅದ್ಭುತ ಪಂಡಿತರು ಅಂತ ತಿಳ್ಕೊಂಡಂತೇಳಿ. ಆದರೆ ಉಳಿದ್ರಲ್ಲ ಶಿವಕುಮಾರ ಶಾಸ್ತ್ರಿ ಒಬ್ಬ ಮಾತ್ರ. ಶಿವಕುಮಾರ ಶಾಸ್ತ್ರಿಗಳಿಗೆ ಸತ್ಯ ಧ್ಯಾನ ತೀರ್ಥರು ಹೇಳಿ ಕಳಿಸಿದರು, ಮಹಾವಿದ್ವಾಂಸರು ಬರಬೇಕು, ನಿಮಗೆ ಮರ್ಯಾದೆ ಮಾಡ್ತೇವೆ, ಆದರೆ ವಾಕ್ಯಾರ್ಥವಾಗಬೇಕು. ಆದರೆ ಅವರು ನಾವೆಲ್ಲ ಹಾಗೆ ಎಲ್ಲಿಗೆಲ್ಲಿ ಹೋಗೋದಿಲ್ಲ ಅಂತ ತಿಳ್ಕೊಂಡಂತೇಳಿ ವಾದಕ್ಕೆ ಬಂದರೆ ಸೋಲ್ತೇವೆ ಅಂತ ಗೊತ್ತಿತ್ತು ಅವರಿಗೆ. ಆದರೆ ವಾದಕ್ಕೆ ಕರೆದಿದ್ದಾರೆ ಇಲ್ಲ ಅಂತ ತಿಳ್ಕೊಂಡಂತಂದ್ರೆ ಮರ್ಯಾದೆ ಹೋಗ್ತಾರೆ. ಅದಕ್ಕೆ ಅವ್ರು ಹೇಳಿದರು, ವಾದಕ್ಕೆ ನೀವಿದ್ದಲ್ಲಿ ನಾನು ಬರೋದಿಲ್ಲ, ನೀವೇ ನಮ್ಮ ಇದ್ದಲ್ಲಿ ಬರಬೇಕು. ಯಾಕೆಂದರೆ ಸ್ವಾಮಿಗಳು ಬೇರೆ ಕಡೆ ಹೋಗ್ತಕ್ಕಂಥ ಸಂಪ್ರದಾಯ ಇಲ್ಲ. ಅಂದರೆ ಇವರಿಗೆ ಸಂಪ್ರದಾಯಕ್ಕೆ ಇರ್ತಕ್ಕಂಥ ಪ್ರೋಟೋಕಾಲಿಗೆ ವಿರುದ್ಧವಾಗಿ ಹೇಳಿದರೆ ಇವ್ರು ಬರೋದಿಲ್ಲ ಅಂತ ತಿಳ್ಕೊಂಡಿದ್ರು. ಆದರೆ ಸತ್ಯಜ್ಞಾನ ತೀರ್ಥ ನಾವೇ ಬರ್ತೇವೆ. ವಾದ ವಿವಾದಕ್ಕೆ ಪ್ರೋಟೋಕಾಲ್ ಏನಿಲ್ಲ, ಸಿದ್ಧಾಂತ ಸ್ಥಾಪನೆಗೆ ಉಳಿದೆಲ್ಲ ಪ್ರೋಟೋಕಾಲ್ ಬದಿಯಲ್ಲಿ ಇಲ್ಲ. ನೀವು ನಮ್ಮ ಜೊತೆಗೆ ನಿಮ್ಮ ಸಮಾನ ಸ್ಥಾನದಲ್ಲಿ ನಾನು ಕೊಡಬೇಕು, ಕೆಳಗೆ ಕೂತ್ಕೊಳ್ಳೋದಿಲ್ಲ. ನಮ್ಮಲ್ಲಿ ಸ್ವಾಮಿಗಳ ಜೊತೆಯಲ್ಲಿ ಯಾರೂ ಕೂರ್ತಂತಿಲ್ಲ. ಸ್ವಾಮಿಗಳು ಸಮಾನ ಸ್ಥಿತಿಯಲ್ಲಿ ನಮ್ಮಲ್ಲಿ ಇವತ್ತಿಗೂ ಕೂಡ್ತಕ್ಕಂಥ ಸಂಪ್ರದಾಯ ಇಲ್ಲ. ನಾವು ಸಮಾನ ಸ್ಥಾನದಲ್ಲಿ ಕೊಡ್ತೀವಿ, ನೀವೇ ನಮ್ಮ ಮನೆಗೆ ಬರಬೇಕು. ಸತ್ಯ ಧ್ಯಾನ ತೀರ್ಥರು ಎಲ್ಲವನ್ನೂ ಒಪ್ಕೊಂಡ್ರು. ಏನಪ್ಪ ಮಹಾರಾಯರು ಬರ್ತಾರಲ್ಲ ಅಂತೇಳಿ ಸತ್ಯ ಧ್ಯಾನ ತೀರ್ಥರು ಮೇಣಿಯಲ್ಲಿ ಅವ್ರ ಮನೆಗೆ ಹೋದರು, ಕಾಶಿಯಲ್ಲಿ. ಎಂಥ ವ್ಯಕ್ತಿಗಳಪ್ಪ, ಎಲ್ಲ ಕರಾರಿಗೆ ಒಪ್ಪಿಕೊಂಡು ಬರಲಿಕ್ಕೆ ಬರ್ತಾ ಇದ್ದಾರೆ. ಅವರು ಕಿಟಕಿಯಿಂದ ನೋಡಿದರು, ಸತ್ಯಧ್ಯಾನ ತೀರ್ಥರ ಮೇಣೆಯಿಂದ ಇಳಿದರು. ಅವರ ಆ ಮುಖದ ಮೇಲೆ ಇರ್ತಕ್ಕಂಥ ಪಾಂಡಿತ್ಯ, ಅವರ ತೇಜಸ್ಸು, ಅವರ ಆ ವೈಶಿಷ್ಟ್ಯ ನೋಡಿ ಶಿವಕುಮಾರ ಶಾಸ್ತ್ರಿಗಳು ತಾವಾಗಿ ಓಡಿ ಬಂದು ಇವರನ್ನು ಸತ್ಕಾರ ಮಾಡಿ ಕರ್ಕೊಂಡು ಹೋದರು. ಇಲ್ಲ, ನೀವು ಸ್ವಾಮಿಗಳ ಮೇಲೆ ಕೂತ್ಕೊಂಡ್ರಿ, ನಾನು ಕೆಳಗೆ ಕೂತ್ಕೋತೀನಿ ಅಂತ. ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಶಿವಕುಮಾರ ಶಾಸ್ತ್ರಿ ನಿವೃತ್ತರಾದರು. ಇಂಥ ಅದ್ಭುತವಾಗಿರ್ತಕ್ಕಂಥದ್ದು. ಆ ವೇಳೆಯಲ್ಲಿ ಅನಂತಕೃಷ್ಣ ಶಾಸ್ತ್ರಿಗಳು ಸತ್ಯಧ್ಯಾನ ತೀರ್ಥರಿಗೆ ಅಭಿನವ ಆನಂದ ತೀರ್ಥರು ಅಂತ ತಿಳ್ಕೊಂಡು ಅಂತೇಳಿ ನಾಮಕರಣ ಮಾಡಿದರು. ಅಭಿನವ ಆನಂದ ತೀರ್ಥರು ಅಂತ ತಿಳ್ಕೊಂಡು ಅಂತೇಳಿ ನಾಮಕರಣ ಮಾಡಿದರು. ಸತ್ಯಧ್ಯಾನ ತೀರ್ಥರ ಅನೇಕ ಕಥೆಗಳಿವೆ, ಅನೇಕ ಸಂದರ್ಭಗಳಿವೆ. ಈಗಾಗಲೇ 1 ಗಂಟೆ ಆದದರಿಂದಾಗಿ ಉಳಿದ ವಿಚಾರವನ್ನು ನಾಳೆ ನಾವು ತಿಳಿದುಕೊಳ್ಳಿ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಒಬ್ಬ ವ್ಯಕ್ತಿ ಹೇಗೆ ಧರ್ಮ ಸಂಸ್ಥಾಪನೆಗೋಸ್ಕರ ಸಂಪೂರ್ಣ ಎಲ್ಲ ಕಡೆಗೆ ಆಸೇತೋ ರಾಸುಷಾರಾದ್ರೇ ಆಸೇತೋ ಆಸುರಾರಾದ್ರೇ ಯೋಜಿತೋ ಜಿತವಾನ್ ರಾಮೇಶ್ವರದಿಂದ ಬದರಿವರೆಗೂ ಎಲ್ಲ ವಿದ್ವಾಂಸರ ಹತ್ತಿರ ಹೋಗಿ ತಾವು ಎಂದಿಗೂ ನಿವೃತ್ತರಾಗದೆ ಎಲ್ಲರನ್ನೂ ನಿವೃತ್ತರನ್ನಾಗಿ ಮಾಡಿ ಗೆದ್ದು ಬಂದಿರತಕ್ಕಂಥ ಮಹಾನುಭಾವರು ಸತ್ಯಧ್ಯಾನ ತೀರ್ಥರು. ಇವರ ಇನ್ನೂ ಕೆಲವು ವಿಶೇಷತೆಗಳನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.